हरि ओम। शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। योऽन्तः प्रविश्य मम वाचमिमां प्रसुप्तां सञ्जीवयेत् अखिलशक्तिधरस्वधाम्ना अन्यांश्च हस्ताचरणाश्रवणत्वगादीन् प्राणान् नमो भगवते पुरुषाय तुभ्यं। हरि ओम। हरि ओम। हरि ओम। ಆತ್ಮೀಯ ಬಂಧುಗಳೇ, ನಾವು ಭಗವದ್ಗೀತೆಯ 9ನೇ ಅಧ್ಯಾಯವನ್ನ ಅಧ್ಯಯನ ಮಾಡ್ತಾ ಇದ್ವಿ. ಕಳೆದ ಪ್ರಾಯಶಃ ಬುಧವಾರ ಆದ್ಮೇಲೆ ಕ್ಲಾಸ್ ನಡೆದಿಲ್ಲ. 20ನೇ ಶ್ಲೋಕದ ತನಕ ಆಗಿತ್ತು. ಏನಂತ ಹೇಳಿದ್ರೆ, ತ್ರೈವಿದ್ಯಾ ಮಾಂ ಸೋಮಪಾಹ ಭೂತಪಾಪ ಯಜ್ಞೈರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯಮಾಸಾದ್ಯ ಸುರೇಂದ್ರ ಲೋಕಂ ಅಶ್ನಂತಿ ದಿವ್ಯಾನ್ ದಿವಿ ದೇವ ಭೋಗಾನ್. ಈ ಜಗತ್ತಿನ ಏನೇನಿದೆಯೋ ಅದೆಲ್ಲದರ ಸುಖವನ್ನು ಪಡಿಬೇಕು ಅಂತ ಬಹಳ ಇಚ್ಛೆ ಇರ್ತಕ್ಕಂಥವ್ರು ಅವರು ತ್ರೈವಿದ್ಯರು ಅಂತ ಕರೀತಾರೆ. ತ್ರೈವಿದ್ಯರು ಅಂತಂದ್ರೆ ಪ್ರಾಪಂಚಿಕ ಸುಖಗಳು ಸಿಗಬೇಕಂದ್ರೂ ಕೂಡ ಅದಷ್ಟು ಸುಲಭವಾಗಿ ಸಿಗಲ್ಲ. ಅದಕ್ಕೋಸ್ಕರ ಜ್ಞಾನ ಬೇಕು. ಅದಕ್ಕೇನ್ ಮಾಡ್ತಾರೆ ಅಂತಂದ್ರೆ 3 ವೇದಗಳನ್ನ ಅಧ್ಯಯನ ಮಾಡ್ತಾರೆ. ತ್ರೈವಿದ್ಯರು ಅಂತ ಕರೀತಾರೆ. ಅವರು ಚೆನ್ನಾಗಿ ಅದನ್ನ ಓದಿ ಅಲ್ಲಿರ್ತಕ್ಕಂಥ ಕರ್ಮ ಭಾಗ ಅಂತಿದೆ, ಆ ಕರ್ಮ ಭಾಗದಲ್ಲಿ ಯಜ್ಞ ಯಾಗಾದಿಗಳನ್ನ ಮಾಡಿ ತುಂಬಾ ಪುಣ್ಯವನ್ನು ಸಂಪಾದನೆ ಮಾಡ್ತಾರೆ. ತ್ರೈವಿದ್ಯಾ ಮಾಂ ಸೋಮಪಾಹ ಭೂತ ಪಾಪ ಯಜ್ಞೇರಿಷ್ಟ್ವ ಸ್ವರ್ಗತಿಂ ಪ್ರಾರ್ಥೆಯಂತೆ. ನಮಗೆ ಸ್ವರ್ಗ ಬೇಕು ಅಂತ ಪ್ರಾರ್ಥನೆಯನ್ನ ಮಾಡ್ತಾರೆ. ಮಾಡಿ ತೇ ಪುಣ್ಯ ಮಾಸಾಧ್ಯ 20ನೇ ಶ್ಲೋಕ ಆಯ್ತು. ಸುರೇಂದ್ರ ಲೋಕಂ ಅಶ್ನಂತಿ ದಿವ್ಯಾನ್ ದಿವಿ ದೇವಭೋಗಾನ್. ಚೆನ್ನಾಗಿ ಪುಣ್ಯವನ್ನು ಸಂಪಾದನೆ ಮಾಡಿ ಸ್ವರ್ಗವನ್ನು ಸಂಪಾದನೆ ಮಾಡಿ ಅದರಿಂದ ಅಲ್ಲಿ ಸಾಕಷ್ಟು ಅಲ್ಲಿರತಕ್ಕಂಥ ದೇವಭೋಗಗಳನ್ನು ಅನುಭವಿಸುತ್ತಾರೆ ಅಂತ. ಅಂದ್ರೆ ಮನುಷ್ಯನಿಗೆ ಒಂದು ರೀತಿ ಆ ಜ್ಞಾನದ ಒಂದು ಮಟ್ಟ ಇರುತ್ತೆ, ಒಬ್ಬೊಬ್ಬರದೊಂದು ಮಟ್ಟ ಇರುತ್ತೆ. ಒಂದೊಂದು ಸುಖ ಬೇಕು ಅಂತ ಇರುತ್ತೆ. ಆ ಸುಖಕ್ಕೋಸ್ಕರ ಭಗವಂತನನ್ನ ಆರಾಧನೆ ಮಾಡಬೇಕು ಅಂತ ಹೇಳಿ ಮಾಡ್ತಾರೆ. ಮಾಡಿ ನಂಗೆ ಇಂಥದ್ದು ಬೇಕು ಅಂತ ಬೇಕು ಅಂತ ಸ್ವರ್ಗ ಲೋಕ ಸಿಗತ್ತೆ. ಸಿಕ್ಕಿದ ನಂತರ ಏನಾಗತ್ತೆ ಅನ್ನೋದು 21ನೇ ಶ್ಲೋಕ. ತೇ ತಂ ಭುಕ್ತ್ವ. 21 ಆಗಿತ್ತ ಶ್ಲೋಕ. 20ರಿಂದ ಶುರು ಮಾಡಕ್ಕೆ. 20ರಿಂದ ಶುರು ಮಾಡಕ. ಹೌದು. ತ್ರೈವಿದ್ಯಾ ಮಾಂ ಸೋಮಪಾಹ ಭೂತ ಪಾಪ. ತ್ರೈವಿದ್ಯಾಂ ಮಾಂ ನನ್ನನ್ನು, ತ್ರೈವಿದ್ಯರು, ಸೋಮಪಾಹ ಯಜ್ಞಗಳೆಲ್ಲ ಮಾಡಿದ ನಂತರ ಆಗಿಲ್ಲಿ ಸೋಮರಸ ಅಂತ ಕುಡಿತಾರೆ. ಸೋಮರಸ ಅಂದ್ರೆ ಅದೊಂದು ತೀರ್ಥ ಇದ್ದಂಗೆ ತಿಳ್ಕೊಳ್ಳಿ. ಸೋಮರಸ ಅಂತಂದ್ರೆ ಅಪವ್ಯಾಖ್ಯಾನ ಮಾಡಿ ಬೇಬಿರೋದನ್ನ ಹೆಂಡ ಅಂತ ಇಟ್ಟಿದ್ದಾರೆ. ಹೆಂಡ ಕೊಡೋಕೆ ಯಜ್ಞ ಮಾಡಕ್ಕಾಗ್ತ. ಆದ್ರೆ ಆ ರೀತಿ ಅರ್ಥವಾಗದೆ ಇರ್ತಕ್ಕಂಥ ಬ್ರಿಟಿಷರು ಬರ್ದಿದ್ದನ್ನ ನಮ್ಮ ಜನಗಳು ಹೇಳ್ಕೊಂತಿರ್ತಾರೆ, ಸೋಮರಸ ಸೋಮರಸ ಅಂತ. ಸೋಮರಸ ಅಂದ್ರೆ ಹಂಗಲ್ಲ. ಯಜ್ಞಗಳನ್ನ ಮಾಡಿ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಅಲ್ಲಿ ಬಂದಂತ ಅವಶಿಷ್ಟ ಭಾಗವನ್ನ ಯಾರು ಕುಡಿತಾರೋ ಅಂತವರು ಭೂತ ಪಾಪ, ಪಾಪಗಳಿಂದ ಮುಕ್ತರಾಗಿ ಪಾಪರಹಿತರಾಗಿ ಭೂತ ಅಂದ್ರೆ ಪವಿತ್ರ ಆಗುತ್ತಾರೆ. ಯಜ್ಞೈಹಿ ಇಷ್ಟವ ಸ್ವರ್ಗತಿಂ ಪ್ರಾಪ್ತಿಯಂತೆ. ಯಜ್ಞದ ಮುಖಾಂತರವಾಗಿ ಅವರು ತಮಗೆ ಇಷ್ಟವ ಅಂತಂದ್ರೆ ಯಜ್ಞ ಮಾಡೋದು, ಪೂಜೆ ಮಾಡೋದು ಮಾಡಿ ಸ್ವರ್ಗತಿಂ ಪ್ರಾರ್ಥೆಯಂತೆ, ಸ್ವರ್ಗದ ಗತಿಯನ್ನು ಪ್ರಾರ್ಥಿಸುತ್ತಾರೆ. ಸ್ವರ್ಗತಿಂ ಅಂದ್ರೆ ಸ್ವರ್ಗದ ಪ್ರಾಪ್ತಿ, ಅದನ್ನ ಪ್ರಾರ್ಥೆಯಂತೆ ಪ್ರಾರ್ಥಿಸುತ್ತಾರೆ. ಹಾಗೆ ಮಾಡಿದಂಥವ್ರು ತೇ ಪುಣ್ಯಂ ಆಸಾಧ್ಯ, ಅವರುಗಳು ಪುಣ್ಯವನ್ನು ಸಂಪಾದಿಸಿ ಸುರೇಂದ್ರ ಲೋಕಂ ಅಶ್ನಂತಿ, ಸುರೇಂದ್ರ ಲೋಕವನ್ನು ಹೊಂದುತ್ತಾರೆ, ಪಡೆಯುತ್ತಾರೆ.
ಮತ್ತು ದಿವ್ಯಾನ್ ದಿವಿ ದೇವಭೋಗಾನ್, ದಿವ್ಯವಾಗಿರ್ತಕ್ಕಂಥ ದೇವತೆಗಳ ಸ್ವರ್ಗದ ಸುಖವನ್ನು ಅನುಭವಿಸುತ್ತಾರೆ ಅಥವಾ ಅಷ್ಟಂತಿನೇ ಪಡೆಯುತ್ತಾರೆ. ಅಂದ್ರೆ ವೇದಗಳಲ್ಲಿ ಸಂಸ್ಕೃತದಲ್ಲೇ ಈಗ ಭಗವದ್ಗೀತೆಗೆ ಅನೇಕ ತರ ಅರ್ಥಗಳನ್ನ ಹೇಳ್ತಕ್ಕಂಥದ್ದು ಸಾಧ್ಯ ಉಂಟು. ಗೊತ್ತಿಲ್ಲ, ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ ಅಂತ 3 ತರ ಅರ್ಥ ಬರೀತು. ಒಂದೊಂದು ಶ್ಲೋಕಕ್ಕೂ ಮಿನಿಮಮ್ ಇದೆ. ಅದಲ್ಲದೆ ಇನ್ನೂ 3-4 ತರ ಅರ್ಥಗಳಿದೆ. ಮತ್ತೆ ಸಂಸ್ಕೃತದಲ್ಲಿ ಒಂದೊಂದು ಶಬ್ದಕ್ಕೂ 16 ಅರ್ಥ ಇರುತ್ತೆ. ಸೊ ಜ್ಞಾನಿಗಳು ಅವ್ರಿಗೆ ತಕ್ಕಂತೆ ಅರ್ಥಗಳು ಹೇಳಿರ್ತಾರೆ. ಹಾಗೆ ವೇದಗಳಲ್ಲೂ ಕೂಡ ಅಂತಂದ್ರೆ ಮೇಲ್ನೋಟಕ್ಕೆ ಇಂಥ ಯಜ್ಞ ಮಾಡು, ಅಂತ ಯಜ್ಞ ಮಾಡು, ಇಂಥ ದೇವ್ರ ಪೂಜೆ ಇಂಥ ಸಿಗತ್ತೆ ಅಂತ ಇರುತ್ತೆ. ಅದನ್ನ ಅವಲಂಬಿಸಿಕೊಂಡು ಸುಖ ಬೇಕಂತಂದ್ರು ಅದನ್ನ ಫಾಲೋ ಮಾಡ್ತಾರೆ ಅಂತ ಈ ಶ್ಲೋಕದ ತಾತ್ಪರ್ಯ. ಜ್ಞಾನಿಗಳು ಅಲ್ಲಿರ್ತಕ್ಕಂಥ ವೇದದ ಪ್ರತಿ ಅಕ್ಷರವೂ ಕೂಡ ಭಗವಂತನ ಬಗ್ಗೆ ಹೇಳ್ತಾ ಇದೆ ಅಂತೇಳಿ ಭಗವಂತನ ಭಕ್ತಿ ಬೆಳೆಸ್ಕೊಳ್ತಕ್ಕಂಥ ಜ್ಞಾನಿಗಳು ಇರ್ತಾರೆ. ಈಗ ಅನೇಕ ಅರ್ಥ ಇರುತ್ತೆ. ಶ್ಲೋಕ ನೋಡ್ಕೊಳ್ಳಿ. ದೈವಿದ್ಯಾ ಮಾಂ ಸೋಮಪಾಹ ಭೂತ ಪಾಪ ಯಜ್ಞೇರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯಮಾಸಾದ್ಯ ಸುರೇಂದ್ರ ಲೋಕಂ ತೇ ಪುಣ್ಯಂ ಆಸಾದ್ಯ ಸುರೇಂದ್ರ ಲೋಕಂ ಅಶ್ನಂತಿ ದಿವ್ಯಾನ್ ದಿವಿದೇವ ಭೋಗಾನ್. 21ನೇ ಶ್ಲೋಕ. ಈ ರೀತಿ ಪಡ್ಕೊಂಡ ನಂತರ ಏನಾಗುತ್ತೆ ಅಂತಂದ್ರೆ, ತೇತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೆ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ ಏವಂ ತ್ರೈಧರ್ಮ ಅನುಪ್ರಪನ್ನ ಗತಾಗತಂ ಕಾಮ ಕಾಮಾ ಲಭಂತೆ ತೇ ತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ. ಅಂದ್ರೆ ವಿಶಾಲವಾಗಿರತಕ್ಕಂಥ ಸ್ವರ್ಗಲೋಕವನ್ನು ದೇವರುಗಳು ತಂ ಭುಕ್ತ್ವಾ ಅದನ್ನು ಅನುಭವಿಸಿ. ಯಾಕಂದ್ರೆ ಮನುಷ್ಯನಿಗೆ ನಮ್ಮ 1 ವರ್ಷ ಅಂತಂದ್ರೆ ದೇವತೆಗಳಿಗೆ ಅದು 1 ದಿವಸ ಆಯ್ತಲ್ವಾ. ನಮ್ಮ 365 ವರ್ಷ ಆದ್ರೆ ದೇವತೆಗಳಿಗೆ 1 ವರ್ಷ. ಹಂಗಾಗಿ ಅತ್ಯಂತ ದೀರ್ಘಕಾಲ ಯಾರು ಪುಣ್ಯವನ್ನು ಸಂಪಾದನೆ ಮಾಡಿದಂಥವರು ದೇವಲೋಕದಲ್ಲಿ ಬೇಕಾದಂತ ಸುಖಗಳನ್ನ ಪಡೆಯುತ್ತಾರೆ ಅಂತ ಅರ್ಥ. ತೇ ತಮ್ಮ ಅವುಗಳನ್ನು ಭುಕ್ತ್ವಾ ಭುಜಿಸಿ ವಿಶಾಲಂ ಸ್ವರ್ಗಲೋಕಂ ಭುಕ್ತ್ವಾ ವಿಶಾಲವಾದ ಸ್ವರ್ಗಲೋಕವನ್ನು ಅನುಭವಿಸಿ ಆಮೇಲೆ ಅವರು ಪುಣ್ಯ ಎಲ್ಲ ಖರ್ಚಾಗುತ್ತೆ. ಕ್ಷೀಣೆ ಪುಣ್ಯೇ, ಅವ್ರ ಪುಣ್ಯ ಸಂಪಾದನೆ ಮಾಡಿದ್ದೆಲ್ಲ ಖರ್ಚಾಯ್ತು. ಆಮೇಲೆ ಏನಂತೆ ಮರ್ತ್ಯಲೋಕಂ ವಿಶಂತಿ, ಮರ್ತ್ಯಲೋಕಂ ಪ್ರವೇಶಂತಿ ಅಂತ. ವಿಶಂತಿ ಅಂದ್ರೆ ಪ್ರಾಸೆಸಿದ್ರೆ ಮರ್ತ್ಯಲೋಕ ಅಂದ್ರೆ ಮನುಷ್ಯ ಲೋಕ ಅಥವಾ ಮರಣದ ಲೋಕ, ಇದಕ್ಕೆ ಬರ್ತಾರೆ. ಅಲ್ಲಿಂದ ಇಲ್ಲಿ ವಾಪಸ್ ಬಂದು ತಿರ್ಗಾ ಮೊದಲು ಹರಿಯೋಗು ಅಂತ ಮೊದಲಿನಿಂದ ಶುರು ಮಾಡಿ. ಇದ್ರ ಏನು ಸಾಧ್ಯತೆಗಳು ಉಂಟು ಅಂತಂದ್ರೆ, ಒಂದು ಅಲ್ಲೆಲ್ಲ ಸುಖವನ್ನ ಪಡೆದು ಇಲ್ಲಿ ಬಂದ ನಂತರ ಅವರಿಗೆ ಅಷ್ಟೊಂದು ಸುಖವಾಗಿದ್ದೇ ಇವಾಗಿಂತ ಕಷ್ಟ ಬಂದ್ಬಿಡ್ತಲ್ಲಪ್ಪ ಅಂತ ಮಾನಸಿಕ ಅಸ್ವಸ್ಥದಿಂದ ಬೇರೆ ಪಾಪಗಳನ್ನು ಮಾಡಬಹುದು. ಅಥವಾ ನಂಗೆ ಸಿಗ್ತಾ ಇಲ್ವಲ್ಲ ಅಂತ ಕೊರ್ಕೊಂಡು ಒದ್ದಾಡ್ಕೊಂಡು ಸಾಧನೆ ಮಾಡದೇನೂ ಇರ್ಬೋದು. ಅಥವಾ ಆ ಜ್ಞಾನ ತಿಳುವಳಿಕೆ ಉಳ್ಕೊಂಡಿತ್ತು ಅಂತಾರೆ ಮತ್ತಿರ್ಗ ಸಾಧನೆ ಮಾಡ್ತಾ ಹೋಗ್ತಾರೆ. ಅವ್ರಿಗೆಲ್ಲ ನಿತ್ಯ ಸಂಸಾರಿಗಳು ಅಂತ ಕರೀತಾರೆ. ಹೀಗೆ ತೇತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೆ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ ಏವಂ ತ್ರೈಧರ್ಮ ಅನುಪ್ರಪನ್ನ ಗತಾಗತಂ ಕಾಮ ಕಾಮಾ ಲಭಂತೆ. ಹೀಗೆ ಏವಂ ಈ ರೀತಿಯಾಗಿ ತ್ರೈಧರ್ಮ ಅನುಪ್ರಪನ್ನ, ತ್ರೈಧರ್ಮ ಅಂದ್ರೆ ಮೂರು ವೇದಗಳು ಹೇಳ್ತಕ್ಕಂಥ ಸಕಾಮ ಕರ್ಮವನ್ನು ಅನುಪ್ರಪನ್ನ ಆಶ್ರಯಪಟ್ಟು ಕಾಮ ಕಾಮಹ ಅಂದ್ರೆ ಬಯಕೆಗಳನ್ನ ಇರತಕ್ಕಂಥ ಪುರುಷರು ಗತಾ ಆಗತಂ ಲಭಂತೆ. ಗತ ಆಗತಂ ಹೋಗೋದು ಬರೋದು ಇದನ್ನ ಲಭಿಸುತ್ತದೆ ಅಂತ. ಮತ್ತಿರ್ಗ ಮನುಷ್ಯ ಬಂದ್ರು ಮತ್ತೆ ಹುಟ್ಟೋದು ಸಾಯೋದು ಈ ರೀತಿ ಇರುತ್ತದೆ ಅಂತ. ನಮ್ಗೆ ಪ್ರಾಪಂಚಿಕ ಸಂಗತಿಗಳು ಬೇಡ ಅಂತ ಅನಿಸ್ಬೇಕಾಗ್ತಂದ್ರೆ 2 ದಾರಿ. ಒಂದು, ನಮ್ಗೆ ಅದ್ರ ತೃಪ್ತಿ ಆಗ್ಬಿಟ್ಟಿರ್ಬೇಕು, ಸಾಕಪ್ಪ ಅನಿಸ್ಬೇಕು. ಒಂದು ಅದನ್ನಿಸ್ಬೇಕಾಗಿ ಬಂದ್ರೆ ತೃಪ್ತಿ ಆಗ್ಬಿಟ್ಟಿರ್ಬೇಕು. ಎರಡನೇದಿಲ್ಲ ಅಂತಂದ್ರೆ ಅಪಾರವಂತ ಜ್ಞಾನ ಬೇಕು ನಮ್ಗೆ.
ಜ್ಞಾನ ಬಂದಾಗ ಸರಿಯಾದಂತ ತಿಳುವಳಿಕೆ ಅಂದ್ರೆ ಬರೀ ಶಬ್ದಾರ್ಥಗಳಲ್ಲ, ಒಳಗಡೆಯಿಂದ ತಿಳುವಳಿಕೆ ಬಂದಾಗ ಇದ್ರಲ್ಲೇನು ಅಂತಹ ರುಚಿ ಇಲ್ಲ ಅಂತೇಳಿ ಬಿಟ್ಬಿಡತಕ್ಕಂಥದ್ದಕ್ಕೆ ವಿರಕ್ತರು ಅಂತ ಕರೀತಾರೆ. ಎರಡರಿಗೊಂದಾಗಬೇಕು. ಮತ್ತೆ ಅದಕ್ಕೂ ಕೂಡ ಭಗವಂತನ ಕೇಳ್ಕೋಬೇಕು, ಭಗವಂತ ನಂಗೆ ವಿರಕ್ತಿಯನ್ನು ಕೊಡಪ್ಪ ಅಂತ. ಏನೇನ್ ಬೇಕೋ ಸುಖ ಅಂತ ಸಿಗುತ್ತೆ ಜಗತ್ತಿನ ಎಲ್ಲಾ ತರ, ಏನ್ ಬೇಕಾದ್ರೆ ಪಡ್ಕೊಳ್ಬೋದು ಅಂತ ಒಂದು ಸ್ವಾತಂತ್ರ್ಯ ಉಂಟು. ಹಂಗನ್ಕೊಂಡು ಸ್ವರ್ಗಕ್ಕೆ ಹೋದಂತವ್ರು ಕೂಡ ಎಲ್ಲ ಕೂಡ ಪಾಪಿಗಳು ಅಂತ ಅನ್ಕೊಳಕ್ ಹೋಗ್ಬಾರ್ದು. ಎರಡೂ ಬೇಕು, ಸ್ವರ್ಗ ಲೋಕದ ಸುಖವೂ ಬೇಕು ನಮ್ಗೆ, ಮುಕ್ತಿನೂ ಬೇಕು. ಅಂದ್ರೆ ಕೆಲವು ಸಂಗತಿಗಳು ಹೆಂಗಂದ್ರೆ ಅನುಭವಿಸಿದ ನಂತರ ಗೊತ್ತಾಗ್ತದೆ, ಅಯ್ಯೋ ಇಲ್ಲಿ ಅಷ್ಟೇನು ಸುಖ ಇರುವಂಥದ್ದು ವಿಶೇಷ ಏನಿಲ್ಲ ಅನ್ಸುತ್ತೆ. ಆ ಅನಿಸ್ತಕ್ಕಂಥದ್ದಕ್ಕೆ ಆಗ್ಬೇಕಾಗ್ಬಂದ್ರು ಕೂಡ ಸುಖ ಇಲ್ಲದೆ ಸುಖವನ್ನೇ ಅನುಭವಿಸಿದೆ ತೀರಾ ಒಂದೇ ಏಟಿಗೆ ವಿರಕ್ತರಾಗೋದಂಥದ್ದು ಅದು ಸಾಧ್ಯ ಇಲ್ಲ. ಕಾರಣ ಅದೇನು ಅಂತ ತಿಳ್ಕೊಳ್ಳೋ, ಅದು ಇಷ್ಟೇನಂತ ತಿಳ್ಕೊಳ್ಬೇಕು. ಓ ಇದ್ಲೇನಂತದ್ದು ಏನಿಲ್ಲ ಅಂತ ಅನಿಸ್ಬೇಕು. ಈ ರೀತಿ ಆದಂತವ್ರು ಮುಂದಿನ ಬೇರೆ ದಾರಿ ಹುಡುಕ್ತಾರೆ. ಅದು ಈ ದಾರಿ ಹೆಂಗೆ ಅಂತಂದ್ರೆ ತೇ ತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ಮಿಷನ್ ಏವಂ ತ್ರೈಧರ್ಮ ಅನುಪ್ರಪನ್ನ ಗತಾ ಆಗತಂ ಕಾಮ ಕಾಮ ಕಾಮಾಲಭಂತೆ. ಅನೇಕ ಕಾಮನೆಗಳನ್ನು ಕಾಮ ಕಾಮ ಅಂತಂದ್ರೆ, ಕಾಮ ಅಂತಂದ್ರೆ ಭೋಗಗಳ ಕಾಮ ಅಂದ್ರೆ ಭೋಗ, ಆಸೆಗಳ ಕಾಮನೆ ಇರುತ್ತಂತವ್ರು ಅವ್ರು ಇಂಥವನ್ನು ಪಡೆಯುತ್ತಾರೆ. ತೇತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೆ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ ಏವಂ ತ್ರೈಧರ್ಮ ಅನುಪ್ರಪನ್ನ ಗತಾಗತಂ ಅಂತ ಗತಾಗತಂ ಕಾಮ ಕಾಮ ಲಭಂತೆ. 22ನೇ ಶ್ಲೋಕ. ಅನನ್ಯ ಚಿಂತಯಂತು ಮಾಂ ಯೇ ಜನಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಇದೊಂದು ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಶ್ಲೋಕ. ಏನಂತಂದ್ರೆ ಹಿಂದೂ ಧರ್ಮದ, ಸನಾತನ ಧರ್ಮದ ವಿಶೇಷ ಏನು ಅಂತಂದ್ರೆ ನಮ್ಮಲ್ಲಿ ಕೇವಲ ಸ್ವರ್ಗ ಮತ್ತು ನರಕ ಎರಡೇ ಇದೆ ಅನ್ನುವಂಥದ್ದು ನಮ್ಮಲ್ಲಿ ಇಲ್ಲ. ಆ ಥರ ಇದು ಕೇವಲ ಸೆಮೆಟಿಕ್ ರಿಲಿಜನ್ಸ್ ಅಂದ್ರೆ ಪಾಶ್ಚಾತ್ಯರಿರ್ತಕ್ಕಂಥ ಕ್ರಿಶ್ಚಿಯಾನಿಟಿ, ಇಸ್ಲಾಮು ಮತ್ತೆ ಬೇರೆ ಬೇರೆ ಇದರಲ್ಲಿ ಅವ್ರಿಗೆ ಕಾನ್ಸೆಪ್ಟ್ ಏನಂತಂದ್ರೆ ಸ್ವರ್ಗ ಅಂತಿದೆ, ನರಕ ಅಂತಿದೆ, ಮೋಕ್ಷ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಗೊತ್ತೇ ಇಲ್ಲ, ಅಲ್ಲಿ ವಿಕಾಸ ಆಗಿಲ್ಲ ಅಲ್ಲಿ. ಯಾಕಂದ್ರೆ ಅವ್ರಲ್ಲಿ ದಟ್ ಇಸ್ ಎ ರಿಲಿಜನ್ ಅಂತಂದ್ರೆ ರಿಸ್ಟ್ರಿಕ್ಟೆಡ್, ಹೀಗೆ ಇರ್ಬೇಕು ಅಂತ. ಈಗ ಬೈಬಲ್ ಬಂತು, ಒಬ್ಬ ಪೀಟರ್ ಬರೆದಂತದ್ದು ಬಹಳ ಹಿಂದೆ. ಅಂದ್ರೆ ಕ್ರಿಶ್ಚಿಯಾನಿಟಿ ಬಂದು 300 ವರ್ಷಗಳ ನಂತರ ಅಲ್ಲಿ ಅದನ್ನು ಪೀಟರ್ ಅನ್ನತಕ್ಕಂಥವನು ಬರೆದಂತದ್ದು. ಅದರಿಂದ ಅವನು ಬರೆದಿದ್ರ ಮೇಲೆ ಯಾರು ವ್ಯಾಖ್ಯಾನ ಮಾಡೋಂಗಿಲ್ಲ, ನಮ್ಮ ತರ ಭಾಷ್ಯ ಟೀಕೆ ಟಿಪ್ಪಣಿ ಮಾಡೋಂಗಿಲ್ಲ. ಅಲ್ಲಿ ಹೆಂಗಿದೆಯೋ ಹಂಗೆ ಫಾಲೋ ಮಾಡೋದು. ಹಂಗಾಗಿ ಅವ್ರು ಏನು ಚೇಂಜ್ ಆಗಿಲ್ಲ. 2000 ವರ್ಷದ ಕೆಳಗೆ ಹೆಂಗಿದ್ರು ಇವತ್ತು ಹಾಗೆ ಇದ್ದಾರೆ. ಒಂದಿಷ್ಟು ನಂಬಿಕೆಗಳಷ್ಟೇ ಅವರು. ನಮ್ಮಲ್ಲಿ ಹಂಗಲ್ಲ. ಪ್ರತಿಯೊಂದನ್ನು ಕೂಡ ಈಗ ಭಗವದ್ಗೀತೆ ಮೇಲೆ ಎಷ್ಟು ಜನ ಭಾಷೆ ಬರೆದಿದ್ದಾರೆ, ವೇದಗಳ ಮೇಲೆ ಎಷ್ಟು ಜನ ಭಾಷೆ ಬರೆದಿದ್ದಾರೆ, ತುಂಬಾ ಜನ ಬರೆದಿದ್ದಾರೆ. ಆ ಭಾಷೆದ ಮೇಲೆ ಭಾಷೆ ತಿರ್ಗಾ ಟೀಕೆ ಟಿಪ್ಪಣಿಗಳು ಮಂಡನೆ ನಡೆದಿದೆ. ಹಂಗಾಗಿ ಇಲ್ಲಿ ವಿಕಾಸ ಆಗಿದೆ, ಅಲ್ಲಿ ವಿಕಾಸವೇ ಆಗಿಲ್ಲ. ಸೊ ನಮ್ಮಲ್ಲಿ ಹೆಂಗೆ ಅಂತಂದ್ರೆ ಪಾಪಗಳನ್ನ ಮಾಡಿದ್ರೆ ನರಕ, ಪುಣ್ಯ ಮಾಡಿದ್ರೆ ಸ್ವರ್ಗ. ಸ್ವರ್ಗ ಅಂದ್ರೆ ಏನು? ನಿರ್ದುಃಖ, ಏನು ದುಃಖ ಇಲ್ಲ, ಬರೇ ಸುಖನೇ. ಏನು ಇದು ಕಾನ್ಸೆಪ್ಟ್ ಇದು. ಆದ್ರೆ ಅದಕ್ಕೂ ಮುಂದೋಗಿ ಈ ಯಾವುದೇ ಸುಖಗಳಲ್ಲಿ ಆದ್ರೆ ಬ್ರಹ್ಮಾನಂದ ಇಲ್ಲ. ಆನಂದ ಉಂಟು, ಸಂತೋಷ ಉಂಟು, ಆದ್ರೆ ಬ್ರಹ್ಮಾನಂದ ಇಲ್ಲ, ಅದು ಮುಕ್ತಿಲಿ ಮಾತ್ರ ಉಂಟು ಅಂತ ಕಂಡುಕೊಂಡು, ಹಂಗಾಗಿ ಭಗವಂತನನ್ನ ಯಾರು ಪೂಜೆ ಮಾಡ್ತಾರೋ, ಭಗವಂತನಿಗೆ ಆಶ್ರಣ ಹೋಗ್ತಾರೋ ಅಂತವ್ರು ಮಾತ್ರ ಅವ್ರಿಗೆ ಮುಕ್ತಿ ಸಿಗತ್ತೆ. ಮಿಕ್ಕೆಲ್ಲಾ ದೇವತೆಗಳನ್ನೆಲ್ಲ ಪೂಜೆ ಮಾಡಿದ್ರೆ ಪ್ರಾಪಂಚಿಕ ಸಂಗತಿಗಳು ಸಿಗತ್ತೆ. ನಿಮ್ಗೆ ಯಾವ್ದು ಬೇಕೋ ಅದು ಆರಿಸ್ಕೊಳ್ಬಹುದು ಅಂತ ಕೃಷ್ಣ ಹೇಳ್ತಾನೆ. ಹಂಗೆ ಹೇಳಿ 22ನೇ ಶ್ಲೋಕದಲ್ಲಿ ಹೇಳ್ತಾ ಇದೀವಿ ಅಂತಂದ್ರೆ, ಅನನ್ಯಾಹ ಚಿಂತೆಯಂತು ಮಾಂ ಯೇ ಜನಾಃ ಪರ್ಯುಪಾಸತೆ, ಅದೇ ಪರಿಯುಪಾಸತೆ,
ತೇಷಾಂ ನಿತ್ಯ ನಿತ್ಯಾಭಿ ಅಥವಾ ನಿತ್ಯ ಅಭಿಯುಕ್ತಾನಾಂ ಯೋಗಕ್ಷೇಮ ಮುಹಾಮ್ಯಹಂ. ಇದಂತೂ ಅಂಡರ್ಲೈನ್ ಮಾಡ್ಕೊಳ್ಬೇಕಂತ ಶ್ಲೋಕ, ಕಟ್ ಮಾಡ್ಕೊಳ್ಬೇಕಂತ ಶ್ಲೋಕ, ಸದಾ ಕಾಲಕ್ಕೂ ನೆನ್ಪಿಟ್ಕೊಳ್ಬೇಕಂತ ಶ್ಲೋಕ ಸಾಧಕರು. ಯಾಕೆಂದ್ರೆ ಕೃಷ್ಣ ಹೇಳ್ತಾನೆ ಇಲ್ಲಿ, ಯಾರು ಏ ಅಂದ್ರೆ ಯಾರು ಅಂತ, ಅನನ್ಯಾ ಚಿಂತೆಯಂತೂ ಮಾಂ ಏ ಜನಾಃ. ಏ ಜನಾಃ ಯಾವ್ಯಾವ ಜನಗಳು ನನ್ನನ್ನು ನನ್ನನ್ನು ಅನನ್ಯವಾಗಿ, ಅನನ್ಯ ಅಂದ್ರೆ ಅನ್ಯ ಅಂದ್ರೆ ಬೇರೆ, ಅನನ್ಯ ಅಂತಂದ್ರೆ ಬೇರೆ ಇಲ್ಲದೆ ಭಗವಂತನನ್ನೇ ಕುರಿತು ಚಿಂತೆಯಂತೂ ಚಿಂತಿಸುತ್ತಾರೋ. ಯಾವ ರೀತಿ? ಪರ್ಯುಪಾಸತಿ, ಪರಿಪರಿಯಾಗಿ ಉಪಾಸನೆಯನ್ನು ಮಾಡುತ್ತಾರೋ. ಉಪಾಸನ ಅಂದ್ರೆ ಏನು? ಉಪ ಅಂದ್ರೆ ಎತ್ತರ ಅಂತ, ಆಸನ ಅಂದ್ರೆ ಕೂತ್ಕೊಳ್ಳಿ. ಎತ್ತರದಲ್ಲಿ ಇರ್ತಂದ್ರೆ ಮನಸ್ಸನ್ನ ಎತ್ತರದ ವಿಚಾರದಲ್ಲಿ ತೊಡಗಿಸ್ಕೊಂಡು, ಹೈಯರ್ ಥಿಂಕಿಂಗ್ ಇರಬೇಕು. ಲೋಯರ್ ಥಿಂಕಿಂಗ್ ಅಲ್ಲ, ಹೈಯರ್ ಥಿಂಕಿಂಗ್. ದೊಡ್ಡ ವಿಚಾರವನ್ನು ಆಲೋಚನೆ ಮಾಡ್ತಾ, ಜಗತ್ತಿನ ಬಗ್ಗೆ ಯೋಚನೆಯನ್ನು ಮಾಡ್ತಾ, ಸಮಾಜ ಕಲ್ಯಾಣದ ಬಗ್ಗೆ ಯೋಚನೆ ಮಾಡ್ತಾ, ದೇಶಕ್ಕೆ ಒಳ್ಳೇದಾಗಬೇಕು, ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ಯೋಚನೆ ಮಾಡ್ತಕ್ಕಂಥದ್ದು ಎತ್ತರದ ಚಿಂತನೆ. ಅದನ್ನ ಮತ್ತೆ ಆ ರೀತಿ ಭಗವಂತನ ಭಕ್ತಿಯಿಂದ ಮಾಡೋದಕ್ಕೆ ಉಪಾಸನ, ಉಪ ಆಸನ. ಭಗವಂತನ ಹತ್ರ ಕುಳಿತುಕೊಂಡು ಪರಿಪರಿಯಾಗಿ ಅನೇಕ ರೀತಿಯಾಗಿ ಅಂತ. ಹೀಗೆ ಯಾರು ಮಾಡುತ್ತಾರೋ ಅಂದ್ರೆ ಅನನ್ಯಾಹ ಚಿಂತೆಯಂತಹ ಮಾಂ ಈ ಜನಾಃ ಪರಿ ಉಪಾಸತೆ. ತೇಷಾಂ ಅವರುಗಳಿಗೆ, ಅವರನ್ನ ನಿತ್ಯ ಅಭಿಯುಕ್ತಾನಾಂ, ನಿತ್ಯಾಭಿಯುಕ್ತಾನಾಂ, ಅವರು ನಿತ್ಯವೂ ಕೂಡ ನನ್ನ ಚಿಂತನೆಯನ್ನು ಮಾಡ್ತಿರ್ತಾರೆ. ಅದೇ ರೀತಿ ನಾನು ಅವ್ರ ಚಿಂತನೆಯನ್ನು ಮಾಡುತ್ತೇನೆ. ಅಷ್ಟೇ ಅಲ್ಲ, ಯೋಗಕ್ಷೇಮಂ ವಹಾಮಿ ಅಹಂ. ನಾನು ಅವರ ಯೋಗಕ್ಷೇಮಗಳನ್ನ ನಾನು ನೋಡ್ಕೊಳ್ತೇನೆ, ಅದ್ರ ಜವಾಬ್ದಾರಿಯನ್ನು ವಹಿಸ್ಕೊಳ್ತೇನೆ ಅಂತ ಹೇಳ್ತಾರೆ. ಭಗವಂತನನ್ನ ಕುರಿತು ಆಲೋಚನೆ ಮಾಡ್ತಕ್ಕಂಥವ್ರು, ಭಗವಂತನ ಕುರಿತು ಉಪಾಸನೆ ಮಾಡ್ತಕ್ಕಂಥವ್ರು, ನೀವು ಎಷ್ಟು ಮಟ್ಟಿಗೆ ಭಗವಂತನ ಕುರಿತು ಆಲೋಚನೆ ಮಾಡ್ತೀವಿ, ಮತ್ತೆ ಎಷ್ಟು ಮಟ್ಟಿಗೆ ಭಕ್ತಿ ಬೆಳೆಸ್ಕೊಳ್ತೀವೋ ಅಷ್ಟು ಮಟ್ಟಿಗೆ ಭಗವಂತ ನಮ್ಮನ್ನ ನೋಡ್ಕೊಳ್ತಿರ್ತಾರೆ, ನಮ್ಮನ್ನ ಕೈಯೇ ಬಿಡಲ್ಲ. ಯೋಗಕ್ಷೇಮ ಅಂತಂದ್ರೆ ಅರ್ಥ ಏನು ಅಂತಂದ್ರೆ, ಕ್ಷೇಮ ಅಂತಂದ್ರೆ ಇವತ್ತು ಏನಿದೆಯೋ ಅದು ನಮ್ಮ ಹತ್ರ ಅದನ್ನ ಸರಿಯಾಗಿ ಇಟ್ಕೊಳ್ತಕ್ಕಂಥದ್ದು. ಉದಾಹರಣೆಗೆ ಹಳೆ ಕಾಲದಲ್ಲಿ ಬರೆಯೋರು, ನಿಮ್ಮ ಯೋಗಕ್ಷೇಮಕ್ಕೆ ಕಾಗದವರಿಗೆ ಅಂದ್ರೆ ಅವ್ರ ಹತ್ರ 1-2 ಎಕರೆ ಜಮೀನು ಇರ್ತಿತ್ತು. ಆ ಜಮೀನು ಚೆನ್ನಾಗಿದೆ, ಇಟ್ಕೊಂಡಿದೀವಿ ಅಂತಂದ್ರೆ ಕ್ಷೇಮ ಅಂತ. ಅದಕ್ಕೆ 1 ಎಕರೆ ಕೊಂಡ್ಕೊಂಡು ನಾವು ತಿರ್ಗಾ ಹೊಸದಾಗಿ ಅಂತಂದ್ರೆ ಅದು ಯೋಗ. ಯೋಗ ಅಂದ್ರೆ ಸಂಪಾದನೆ, ಕ್ಷೇಮ ಅಂದ್ರೆ ಇರೋದನ್ನ ಇಟ್ಕೊಳ್ಳೋಂಥದ್ದು. ಹಂಗಾಗಿ ನಮ್ಗೆ ಎರಡೂ ಇಂಪಾರ್ಟೆಂಟ್, ಕ್ಷೇಮನೂ ಬೇಕು, ಯೋಗಾನೂ ಬೇಕು. ಇರೋದಿರ್ಬೇಕು, ಒಂದ್ ಸ್ವಲ್ಪ ಹೆಚ್ಚಾಗಬೇಕು, ಅದಕ್ಕೆ ಯೋಗ ಅಂತಂತ. ಇದರ ಜವಾಬ್ದಾರಿಯನ್ನ ನಾನ್ ತಗೊಳ್ತೀನಿ. ನೀವು ನನ್ನ ಬಗ್ಗೆ ಚಿಂತನೆ ಮಾಡಿ, ಭಗವಂತನ ಕುರಿತು ಆಲೋಚನೆ ಮಾಡ್ತಿದ್ರೆ ಪ್ರಾಪಂಚಿಕ ಸುಖ ದುಃಖಗಳ ಬಗ್ಗೆ ಭಗವಂತ ನೋಡ್ಕೋತಾನ ನಮ್ಮನ್ನ ಅಂತ ನಂಬಿಕೆ. ಪರಿಪರ್ಯ ಉಪಾಸನೆ ಮಾಡೋ ಇದು ಈ ಶ್ಲೋಕದ ಅರ್ಥ. ಅನನ್ಯವಾಗಿ ಚಿಂತನೆಯನ್ನು ಮಾಡ್ತಿರ್ಬೇಕು ಅಂತಂದ್ರೆ, ನಾವು ಎದ್ರೆ ಕೂತ್ರೆ ನಿಂತ್ರೆ ಯಾವಾಗಲೂ ಕೂಡ ಭಗವಂತನ ಸ್ಮರಣೆ. ಮತ್ತೆ ಜಗತ್ನಲ್ಲಿ ಆಗ್ತಾ ಇರತಕ್ಕಂಥ ಎಲ್ಲ ಕಾರ್ಯಗಳು ಅವನ ಪ್ರೇರಣೆಯಿಂದ ಆಗ್ತಾ ಇದೆ. ಸುಖವಾಗಲಿ ದುಃಖವಾಗಲಿ ಸಖ ನೀನಾಗಿರೋ ಪಾಂಡುರಂಗ ಅಂತ ಹಾಡಿದೆ. ಭಗವಂತ ನೋಡ್ಕೋತಾನೆ ಅಂತ ನಂಬಿಕೆ ಇದ್ದಂಥವ್ರು ಧೈರ್ಯವಾಗಿ ಬದುಕ್ತಾರೆ. ಯಾರಿಗೆ ನಂಬಿಕೆ ಇರಲು ಅವರು ಪ್ರತಿ ಕ್ಷಣಕ್ಕೂ ಹೆದರಿಕೆ, ಆತಂಕ, ಏನೋ ಆಗ್ಬಿಡುತ್ತೆ ಅಂತಿದ್ದಾರೆ. ಸುಮಾರು ಈ ಶ್ಲೋಕ ಬಂದಾಗೆಲ್ಲ ನಾನು ಸಾಮಾನ್ಯವಾಗಿ 1-2-3 ದೃಷ್ಟಾಂತಗಳನ್ನ ಹೇಳಿದೆ. ಈ ಶ್ಲೋಕ ಬಂದಾಗ ವಿಶೇಷವಾಗಿ ಹಿಂದೆ ಒಬ್ರು ಬೇಕಾಷ್ಟು ಕಥೆಗಳಿವೆ. ಒಂದು ಕಥೆ ಅಂತಂದ್ರೆ, ಒಬ್ರು ಯಾದವಾರ್ಯರಂತೂ ಉತ್ತರ ಕರ್ನಾಟಕದಲ್ಲಿ, ಅವರು ಅನನ್ಯವಾಗಿ ಚಿಂತನೆ ಮಾಡ್ತಿರ್ಬೇಕು ಅಂತಂದ್ರೆ, ಒಂದು ನಂಬಿಕೆ, ಭಗವಂತ ನಮ್ಮ ನೋಡ್ಕೊಳ್ತಾರೆ ಅಂತ. ಅದೃಷ್ಟಿಂದ ಒಂದು ಸಣ್ಣ ದೃಷ್ಟಾಂತ ಅಂತಂದ್ರೆ, ಒಬ್ರು ಯಾದವಾರ್ಯರು ಅಂತಿದ್ರು. ಅವರು ತುಂಬಾ ದೊಡ್ಡ ಜ್ಞಾನಿಗಳು, ತುಂಬಾ ಅಧ್ಯಯನ ಮಾಡಿದ್ರು. ವೇದಗಳು, ಉಪನಿಷತ್ತುಗಳು, ಭಾಷ್ಯಗಳು,
ಬ್ರಹ್ಮಸೂತ್ರ ಎಲ್ಲ ಗೊತ್ತಿತ್ತು. ಅವ್ರು ಪ್ರತಿನಿತ್ಯ ಕೂಡ ಅವರು ತಮ್ಮ ವರ್ಣಾಶ್ರಮವನ್ನು ಬಹಳ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡೋರು. ಬ್ರಾಹ್ಮಣ ಅಂತಂದ್ರೆ ಕೇವಲ ಅಧ್ಯಯನ ಅಧ್ಯಾಪನ ಮಾಡೋದು, ಆ ರೀತಿನೇ ಮಾಡ್ತಿದ್ರು ಅವರು. ಬೇರೆ ಏನು ಮಾಡ್ತಿಲ್ಲ, ಅಧ್ಯಯನ ಮಾಡೋದು, ಅಧ್ಯಾಪನ ಪಾಠ ಹೇಳ್ಬೇಕು. ಸೊ ಬೆಳಿಗ್ಗೆ ಸಾಯಂಕಾಲ ಅನೇಕ ಜನ ಆ ಊರಿನ ಜನ ಬರೋರು, ವಿದ್ಯಾರ್ಥಿಗಳು ಇವ್ರ ಹತ್ರ ಪಾಠ ಹೇಳಿಸ್ಕೊಂಡು ಹೋಗೋರು. ಆ ಊರುಗಳು ಇವ್ರಿಗೆ ಏನಾದ್ರು ತಂದ್ಕೊಟ್ಟು ನಮಸ್ಕಾರ ಮಾಡೋಗ್ತಂತದ್ದು ಇವ್ರಿಗೆ ಊಟಕ್ಕೆ ಆಗ್ತಾ ಇತ್ತು. ಇವರೆಂದೂ ಅದ್ರ ಬಗ್ಗೆ ಚಿಂತನೆ ಮಾಡ್ತಿರಲಿಲ್ಲ. ಗಂಡ ಹೆಂಡತಿ ಇದ್ರು. ಪ್ರತಿನಿತ್ಯ ಒಳ್ಳೆ ಇವ್ರೇನ್ ಮಾಡೋರು, ಬೆಳಿಗ್ಗೆ ಪಾಠ ಪಾರಾಯಣ ಪಾಠ ಮತ್ತೊಂದು ಮುಗಿಸ್ಕೊಂಡು ನದಿಗೆ ಸ್ನಾನಕ್ಕೆ ಹೋಗೋರು. ಸ್ನಾನ ಮಾಡಿಕೊಂಡು ವಾಪಸ್ ಬಂದು ದೇವ್ರ ಪೂಜೆ ಮಾಡೋರು. ದೇವ್ರ ಪೂಜೆ ಎಲ್ಲ ಮಾಡಿದ್ಮೇಲೆ ನೈವೇದ್ಯ ಮಾಡೋರು. ನೈವೇದ್ಯ ಆದ ನಂತರ ಊಟ ಮಾಡೋರು. ಊಟ ಆದ್ಮೇಲೆ ತಿರ್ಗಾ ಮಧ್ಯಾಹ್ನ ಅಧ್ಯಯನ ಮತ್ತೊಂದು ಮಾಡ್ತಾ ಕೂತಿರೋರು. ಮತ್ತೆ ಸಾಯಂಕಾಲ ಮತ್ತೆ ವಿದ್ಯಾರ್ಥಿಗಳು ಬರೋರು. ಹಿಂಗೆ ದಿನಚರಿ ನಡ್ಕೊಂಡು ಹೋಗ್ತಾ ಇದ್ರು. ಇವ್ರು ಪ್ರತಿನಿತ್ಯ ಸ್ನಾನಕ್ಕೆ ಹೋಗ್ಬೇಕಾಗ್ಬೋದ್ರೆ ಸಾಮಾನ್ಯವಾಗಿ ಹೆಂಡತಿ ಕೇಳೋರು, ನೈವೇದ್ಯಕ್ಕೆ ಇವತ್ತು ಏನ್ ಮಾಡ್ತೇನೆ ನೀನು ಅಂತ. ಅವ್ರು ನೈವೇದ್ಯಕ್ಕೆ ಇವತ್ತು ಇಂತಿಂತ ಅಡುಗೆ ಮಾಡ್ತೀನಿ ಹೇಳೋರು. ಸರಿ ಮಾಡು ಅಂತ ಹೇಳ್ಬಿಟ್ಟು ಇವ್ರು ಹೋಗೋರು. ಸರಿ ಒಂದ್ ದಿವಸ ಹಿಂಗೆ ಹೊರಡ್ತಿದ್ದಾರೆ. ಹೋಗ್ಬೇಕಾಗ್ ಬಂದ್ರೆ ಹೆಂಡತಿನ ಕೇಳಿದ್ರು, ಏನು ಮಾಡ್ತೀಯ ಇವತ್ತಿನ ದಿವಸ? ಆಗ ಅವರು ಸ್ವಲ್ಪ ಸಂಕೋಚದಿಂದ ತಲೆ ತೆಗೆಸ್ಕೊಂಡು, ಇಲ್ಲ ಮನೆಯೊಳಗೆ ಏನ್ ಸಾಮಾನು ಇಲ್ಲ, ಇವತ್ತಿನ ಸಲ ಖರ್ಚಾಗೋಗ್ಬಿಟ್ಟಿದೆ, ಒಂದ್ ಹಿಡಿ ಅಕ್ಕಿ ಕೂಡ ಇಲ್ಲ, ಏನೂ ಇಲ್ಲ ಅಂತ. ಯಾಕೋ ಏನೋ ಇವ್ರಿಗೆ ಸಡನ್ ಕೋಪ ಅಂದ್ಬಿಡ್ತು. ಏನು ಕೃಷ್ಣ ಹೇಳ್ತಾನೆ, ಅನನ್ಯ ಚಿಂತೆ ಅಂತಮ್ಮ ಮೇಜನ ಪುದುಪಾಸುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡಿದ್ರು ಅಂತ ಹೇಳ್ಕೊಂಡು ಹೋಗಿದ್ದು ಕೆಲಸ. ಆ ಭಗವದ್ಗೀತೆ ಪುಸ್ತಕ ತಗೊಂಡ್ ಬರ್ತಾರೆ. ತಂದು ಒಂದು ರೀಡಿಂಗ್ ಪೆನ್ ಇರುತ್ತೆ ಅವ್ರ ಹತ್ರ. ಆ ಪೆನ್ನಿಂದ ಈ ಶ್ಲೋಕನ ಹೊಡೆದಾಕ್ಬಿಡ್ತಾರೆ. ಅನನ್ಯ ಚಿಂತೆ ಶ್ಲೋಕದಿಂದ 2 ಲೈನ್ ಎಳೆದ್ಬಿಡ್ತಾರೆ. ಎಳೆದ್ಬಿಟ್ಟು ಸೀದಾ ನದಿಗೆ ಹೊರಟೋಗ್ತಾರೆ. ನದಿಗೆ ಹೋಗಿ ಸ್ನಾನ ಎಲ್ಲ ಮಾಡ್ಕೊಂಡು ಬರ್ತಾರೆ. ಒಂದ್ಸಲ ಮಾನಸಿಕ ಅಸ್ವಸ್ಥತೆ ಇತ್ತು. ಇಲ್ಲ ನಾವು ದುಡ್ಡು ಸಂಪಾದನೆ ಮಾಡೋಕ್ಕೂ ದೇವ್ರಂಗೆಲ್ಲ ಕೊಡಲ್ಲ ಅಂತ ಅನ್ಸುತ್ತೆ. ಏನೇನೋ ಯೋಚನೆ ಮಾಡ್ಕೊಂಡು ಬಂದ್ರು. ಬಂದು ದೇವ್ರ ಪೂಜೆ ಮಾಡಿದ್ರು. ದೇವ್ರ ಪೂಜೆ ಮಾಡಿದ್ಮೇಲೆ ಪ್ರತಿ ನೈವೇದ್ಯಕ್ಕೆ ಬರೀ ನೀರಿಟ್ರೆ ಸಾಕು ಅಂತ. ಏನು ಇಲ್ಲದೆ ಇದ್ರೆ ನೀರಿರ್ಬೋದು, ದೇವ್ರು ಏನ್ ಕೊಟ್ಟು ತಗೊಳ್ತಾನೆ. ಸೊ ನೀರೇ ಇಟ್ಟಿದ್ದಾರೆ ಅಂತ ಅನ್ಕೊಂಡು ತಿರುಗಿ ನೋಡ್ತಾರೆ. ನೋಡಿದ್ರೆ ಹೆಚ್ಚು ಕಡಿಮೆ ಎಲ್ಲಾ ತರ ಅಡಿಗೆನೂ ಇದೆ. ಅನ್ನ ಸಾರು ಪಾಯಸ ಪಲ್ಯ ಎಲ್ಲವೂ ಇದೆ. ದಿನಾಗ್ಲಿಗಿಂತ ಜಾಸ್ತಿನೇ ಇದೆ. ನೋಡಿದ್ರು ಏನು ಮಾತಾಡಲಿಲ್ಲ, ಯಾಕಂದ್ರೆ ದೇವ್ರ ಪೂಜೆ ಆಗ್ಬೇಕಾದ್ರೆ ಮಾತಾಡ್ತಿರ್ಲಿಲ್ಲ. ಸರಿ 10 ವರ್ಷ ಚಾಮೆ ಮಾಡಿದ್ರು, ನೈವೇದ್ಯ ಮಾಡಿದ್ರು. ಅದಾದ್ಮೇಲೆ ಮಂಗಳಾರತಿ ಮಾಡಿದ್ರು, ತೀರ್ಥ ಕೊಟ್ರು, ತೀರ್ಥ ತಗೊಂಡ್ರು, ಊಟ ಮಾಡಿದ್ರು. ಊಟ ಆದ್ಮೇಲೆ ನಿಧಾನವಾಗಿ ಅವರು ಬಹಳ ಪ್ರೀತಿಯಿಂದ ಸಲಿಗೆಯಿಂದ ಹೆಂಡತಿನ ಕೇಳಿದ್ರು, ಅಲ್ಲ ಏನೂ ಇಲ್ಲ ಅಂತಂದ್ಯಲ್ಲೇ, ಇಷ್ಟದೆಲ್ಲ ಮಾಡಿ ಇಟ್ಟಿದ್ಯಲ್ಲ ನೀನು ಅಂತ ಹೇಳಿದ್ರು. ಆ ಹೆಂಡತಿ ಸ್ವಲ್ಪ ಹುಸಿ ಮುನಿಸುವಂತ ನೋಡಿ, ಕೋಪಿಸ್ಕೊಂಡಿದ್ದು, ಮಾತಾಡ್ಲಿ. ಯಾಕೆ ಮಾತಾಡ್ತಿಲ್ಲ ಹೇಳು. ಆಗ ಹೆಂಡತಿ ಹೇಳಿದ್ರು, ಸರಿ ರೀ, ನಿಮ್ಗೆ ಯಾಕೆ ಅಷ್ಟು ಕೋಪ ಅಂತ. ನಾನೇನ್ ಕೋಪ, ಏನ್ ಮಾಡಿದೆ ಅಂತ. ಅಲ್ಲ, ನೀವು ಸ್ನಾನಕ್ಕೆ ಹೋಗ್ತಾ ಇದ್ದಂಗೆ ಒಬ್ಬ ಒಂದು ಗಾಡಿನಲ್ಲಿ ಒಂದು 6 ತಿಂಗಳಿಗಾಗೋಷ್ಟು ಸಾಮಾನು ತಂದ. ಅಕ್ಕಿ ಬೇಳೆ ಬೆಲ್ಲ ಎಲ್ಲ ತರ ಬೇಳೆಗಳು ಮತ್ತು ಪ್ರತಿಯೊಂದು ಸಾಮಾನು ತಂದು ಇಟ್ಟ. ಅವ್ನು ಹೋಗ್ಬೇಕಾದ್ರೆ ನೋಡ್ದೆ, ಅವನ್ ಬೆನ್ನ ಮೇಲೆ ಒಂದ್ ಕಡೆಗೆ ಚಾವಟಿ ಏಟಿದ್ದಂಗಿತ್ತು, 2 ಏಟಿತ್ತು ಅಲ್ಲಿಗೆ. ನೋಡ್ದು, ಯಾಕಪ್ಪ ಬೆನ್ನೆಲ್ಲ ತರ್ಚೋಗಿ ರಕ್ತ ಬರ್ತಿದ್ಯಲ್ಲ ಅಂತಂದೆ. ಇಲ್ಲ, ಬರ್ತಾ ಇದ್ದೆ, ತರೋದು ಸ್ವಲ್ಪ ತಡ ಆಗೋಯ್ತು, ಯಜಮಾನ್ರು ಹೊಡೆದ್ಬಿಟ್ರು ಅಂತ ಹೇಳ್ದೆ. ಕೇಳ್ತಾ ಇದ್ದಂಗೆ ನಂಗೆ ಬಹಳ ದುಃಖ ಆಗೋಯ್ತು. ಕೂಡ್ಲೆ ಅವ್ನು ನಿಲ್ಲಿಸ್ಬಿಟ್ಟು ನನ್ನ ಸೀರೆನೇ ತುಂಡು ಮಾಡಿ ಹರಿದು ಅದನ್ನ ಒದ್ದೆ ಮಾಡಿ ಒರೆಸಿ ಅವ್ನಿಗೆ ಬಟ್ಟೆ ಕಟ್ಬಿಟ್ಟು ಕಳಿಸ್ದೆ. ಅಲ್ಲ ಈ ತರ ಮಾಡ್ತಾರೆ ನೀವು, ಯಾಕೆ ನಿಮ್ ಬುದ್ಧಿ ಹಿಂಗಾಗ್ಬಿಟ್ಟಿದೆ ಅಂತ ಹೆಂಡತಿ ಹೇಳಿದ್ರು. ಅಷ್ಟೇ ನಡೆದಿ ಪ್ರಸಂಗ. ಇದು ಆಗ್ತಾ ಇದ್ದಂಗೆನೆ ಅವ್ರಿಗೆ ಮಾತೇ ಹೊರಡ್ಲಿಲ್ಲ. ಗದ್ಗದರಾಗಿ ಅರ್ಥ ಕೂತ್ಕೊಂಡ್ರು. ಮತ್ತೆ ಹೆಂಡತಿ ಅವ್ನು ಹೆಂಗಿರ್ತಾನ್ರಿ, ಸಾಮಾನು ಕೂಲಿ ತಿಂದ ಹಾಕೋನು, ಕೂಲಿ ತರ ಇದ್ದ. ಆಗ ಮತ್ತೆ ಇವ್ರು ಹೆಂಡತಿಗೆ ನಮಸ್ಕಾರ ಮಾಡಿದ್ರು. ಇದು ತುಂಬಾ ಧನ್ಯವಂತರ ಕಣೆ ನೀನು, ಈ ದೇವ್ರು ನೋಡ್ಬಿಟ್ಟು ಕಣೆ ನೀನು ಅಂತ ಹೇಳಿದ್ರು. ಹೇಳಿ ಕೂಡ್ಲೆ ಹೋಗಿ ಭಗವದ್ಗೀತೆ ಪುಸ್ತಕ ತಗೊಂಡ್ಬಂದ್ರು. ಮತ್ತು ಸಾಣೆಕಲ್ಲು ಮತ್ತೆ ಗಂಧ ತಗೊಂಡ್ಬಂದ್ರು. ಗಂಧನ ಸಾಣೆಕಲ್ ಮೇಲೆ ತೆಗೆದು ಬಹಳ ತಮ್ಮ ಕಣ್ಣೀರ್ನ ಅಭಿಷೇಕ ಮಾಡೋದಕ್ಕೆ ಮಾಡಿ ಆ ಗಂಧ ತಗೊಂಡು
ಆ ಅನನ್ಯ ಚಿಂತೆ ಶ್ಲೋಕದಲ್ಲಿ ಹಚ್ಚಿ ಮತ್ತೊಮ್ಮೆ ತಮ್ಮ ಒಂದು ಪೆನ್ನಿಂದ ಅನನ್ಯ ಚಿಂತೆಯಂತ ವಿಜನ ಪರಿಪಾಸತೆ ದೇಶ ಮಿಥ್ಯಾಭಿಯುಕ್ತಾನಾಂ ಯೋಗಕ್ಷೇಮ ಮಹಾಮ್ಯಂ. ಭಗವಂತ ನಾನು ಆತ್ರ ಬಿದ್ಬಿಟ್ಟೆ ಅಂತ ಹೇಳ್ಕೊಂಡು ತಪ್ಪಾಯ್ತು ಅಂತ ಕೇಳ್ಕೊಂಡು, ಹಂಗಾಗಿ ಒಂದು ಅನುಭವ ಆಯ್ತು ಅವ್ರಿಗೆ. ಹಂಗಾಗಿ ಅವರು ಅನುಭಾವಿಗಳು ಅಂತ ಅನಿಸ್ಕೊಳ್ತಾರೆ. ಇತರದ್ದು ಅನೇಕ ಪ್ರಸಂಗಗಳು ನೀವು ಬೇರೆ ಬೇರೆ ಪುಸ್ತಕಗಳು ತೆಗೆದು ನೋಡ್ಬೋದು, ನೀವು ವ್ಯಾಖ್ಯಾನ ಮಾಡಿದ್ದಾರೆ, ಅನುಭವ ಆಗಿದೆ. ಯಾರು ಭಗವಂತನ ಶ್ರದ್ಧೆ ಮತ್ತು ನಂಬಿಕೆಯಿಂದ ನಂಬಿರ್ತಾರೋ ಅಂತವ್ರಿಗೆ ನಿಧಾನವಾಗಿ ಒಂದೊಂದೇ ಅನುಭವ ಶುರು ಆಗ್ತದೆ. ಎಂದೂ ಅವನು ಕೈ ಬಿಡಲ್ಲ. ನಂಬದೇ ಇದ್ದವ್ರಿಗೆ, ನಂಬಿ ಕೆಟ್ಟವರೆಲ್ಲವೋ ರಂಗಯ್ಯನ ನಂಬರೇ ಕೆಟ್ಟಲ್ಲಿ ಕೆಡಲಿ ಬಿಡುವುದು. ಅವತ್ತಿನ ಸಹ ದ್ರೌಪದಿದ್ದು ಹೇಳಿದ್ದೀನಿ. ದ್ರೌಪದಿಗೆ ತುಂಬಿದ ಸಭೆಯಲ್ಲಿ ಅಲ್ಲಿ ಎಲ್ಲ ರಾಜ ಮಹಾರಾಜಗಳಿದ್ದಾರೆ, 5 ಜನ ಗಂಡಂದ್ರು ಇದ್ದಾರೆ, ಭೀಷ್ಮಾಚಾರ್ಯರಿದ್ದಾರೆ, ದ್ರೋಣಾಚಾರ್ಯರಿದ್ದಾರೆ, ಕೃಪಾಚಾರ್ಯರಿದ್ದಾರೆ, ಎಲ್ಲರೂ ಇದ್ದಾರೆ. ಅಂತ ಕಡೆ ದುಶ್ಯಾಸನ, ಇವಳು ರಜಾ ಆಗಿದ್ಲಿ ಇವಳು ದ್ರೌಪದಿ, ಅಂತವಳನ್ನ ದರದರ ಅಂತ ಹೇಳ್ಕೊಂಡ್ ಬಂದು ಆ ದುಶ್ಯಾಸನ ತುಂಬಿದ ಸಭೆಯಲ್ಲಿ ಅವಳ ಸೀರೆನೆ ಬಿಚ್ಚಿ ಅವಮಾನ ಮಾಡ್ತಾ ಇದ್ದಾನೆ. ದುರ್ಯೋಧನ ತೊಡೆ ತಟ್ಟಿ ಬಾ, ನನ್ನ ತೊಡೆ ಮೇಲೆ ಕೂತ್ಕೋ ಬಾ ಅಂತ ಕರೀತಾ ಇದ್ದಾನೆ. ಯಾಕೆಂದ್ರೆ ಪಾಂಡವರು ದ್ರೌಪದಿನ ಪಗಡೆಯಲ್ಲಿ ಸೋತಿದ್ರು. ಅವಳು ಏನ್ ಅರಚ್ಕೊಂಡ್ರು ಕೂಗಿದ್ರು ಕೂಡ ಯಾರು ಏನೋ ಮಾಡಕ್ಕಾಗ್ತಿಲ್ಲ, ಅಸಹಾಯಕರ ಕೂತಿದ್ದಾರೆ. ಅಂತ ಸಮಯದಲ್ಲಿ ಆ ದ್ರೌಪದಿ ಬಹಳ ನಂಬಿಕೆ ಮತ್ತು ಶ್ರದ್ಧೆಯಿಂದ ಕೃಷ್ಣ ಅಂತ ಕೂಗಿದ್ರು. ಎಲ್ಲೋ ದ್ವಾರಕಲ್ಲಿದ್ದಂತ ಕೃಷ್ಣ ಎಷ್ಟು ದೂರ ಅಂತ ಅವನು ಅಲ್ಲಿಂದ ಅನುಗ್ರಹ ಮಾಡ್ತಾನೆ. ಕೂಡ್ಲೆ ಅವಳದೆಲ್ಲ ಅವಳ ಸೀರೆ ಅದು ಅಕ್ಷಯ ಆಗ್ಬಿಡ್ತು. ಅವನು ಬಿಚ್ಚಿ ಬಿಚ್ಚಿ ಜ್ಞಾನ ತಪ್ಪಿ ಸೀರೆ ಮೇಲೆ ಬಿಡ್ತಾನ. ಮತ್ತೆ ಅವಳ ಸೀರೆ ಮಾತ್ರ ಬಿಚ್ಚಕ್ಕಾಗ್ಲಿಲ್ಲ, ಅವಳಿಗೆ ಅವಮಾನ ಮಾಡ್ಲಿಕ್ಕೂ ಆಗ್ಲಿಲ್ಲ. ದ್ರೌಪದಿಯ ದೃಷ್ಟ ಅಂತ ಇದೆ. ಅದಕ್ಕೆ ಎಲ್ಲಿರುವನೋ ರಂಗ ಎಂಬ ಸಂಶಯ ಬೇಡ, ಎಲ್ಲೋ ಇದ್ದಾನೆ ತಂದ್ಕೊಳಕ್ ಹೋಗ್ಬೇಡಿ, ಅವನ ಸ್ಮರಣೆ ಮಾಡ್ಕೊಳ್ರಿ, ಕರೀರಿ, ಬರ್ತಾನ ಅಂತ. ಇದರ ಅನುಭವಗಳು ತುಂಬಾ ಜನಕ್ಕಾಗಿದೆ. ಆದ್ರೆ ಅನುಭವನ ಹೇಳಿದ್ರೆ ಬೇರೆಯವ್ರಿಗೆ ಏನಿಸುತ್ತಂದ್ರೆ, ನಂಬಿಕೆ ಇದ್ದಂಥವ್ರಿಗೆ ಅಥವಾ ಕಡಿಮೆ ನಂಬಿಕೆ ಇದ್ದಂಥವ್ರಿಗೆ ಏನೋ ಕಥೆ ಹೇಳ್ತಾರೆ ಅಂತ ಅನ್ಕೋತಾರೆ. ಅದರಿಂದ ಜೀವನದಲ್ಲಿ ಒಂದು ನಂಬಿಕೆಯನ್ನ ದೃಢ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡೋದು. ಅದಕ್ಕೆ ನಿತ್ಯವೂ ಕೂಡ ನಾವು ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಸಮಯ ಕೂತ್ಕೊಂಡು ನಂಬಿಕೆಯನ್ನು ಜಾಸ್ತಿ ಮಾಡ್ಕೊಂಡ್ರೆ ಖಂಡಿತ ಒಳ್ಳೇದಾಗತ್ತೆ. ಒಂದು ಕ್ಷಣವೂ ಭಗವಂತನ ಬಿಟ್ಟು ಹೋಗೋದಿಲ್ಲ. ಇದೊಂದು ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಶ್ಲೋಕ ಅದು. ಅನನ್ಯಾಹ ಚಿಂತೆಯಂತು ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅದರಿಂದ ಭಗವಂತನನ್ನ ಆರಾಧನೆಯನ್ನ ಮಾಡಬೇಕು. ನಿನ್ನ ಕೃಪೆ ಬೇಕಪ್ಪ ನಮ್ಗೆ ಅಂತ ಕೇಳ್ಕೊಳ್ಬೇಕು. ಅದು ಕೊಡು ಇದು ಕೊಡು ಅಂತ ಏನ್ ಮಾಡೋದು, ಬೇರೆ ಯಾರನ್ನ ಕೇಳೋದು ಅಂತ ಕೇಳ್ಕೊಳ್ತೀವಿ, ಬೇರೆ ಪ್ರಶ್ನೆ. ಆದ್ರೆ ಭಗವಂತನ ಭಕ್ತಿ ಒಂದಿದ್ಬಿಟ್ರೆ ಜನ್ಮ ಜನ್ಮಾಂತರಕ್ಕೂ ಆಗ್ತಕ್ಕಂಥ ಆಸ್ತಿ ಅದು. ಭಕ್ತಿ ಇದ್ರೆ, ಭಕ್ತಿ ಮತ್ತು ನಂಬಿಕೆ ಎರಡಿದ್ಬಿಟ್ರೆ ಅದನ್ನ ಕೇಳ್ಕೋಬೇಕು. ಅದನ್ನ ಕೊಡ್ತಕ್ಕಂಥ ಶಕ್ತಿ ಯೋಗ್ಯತೆ ಇರತಕ್ಕಂಥವನು ಭಗವಂತನೇ. ಮಿಕ್ಕೆಲ್ಲ ದೇವತೆಗಳು ಏನನ್ನು ಕೊಡ್ತಾರೆ ಅಂತಂದ್ರೆ ಪ್ರಾಪಂಚಿಕ ಸಂಗತಿಗಳನ್ನು ಕೊಡ್ತಾರೆ. ಯಾಕಂದ್ರೆ ನೀವು ಕೇಳೋದು ನಾವು ಅದನ್ನ ಕೊಡ್ತಾರೋ, ಯಾಕಂದ್ರೆ ಅವರಲ್ಲೂ ಭಗವಂತನೇ ಕೊಡೋದು ಒಳಗಡೆ ಇದ್ದು. 23ನೇ ಶ್ಲೋಕ. ಯೇಪ್ಯನ್ಯ ದೇವತಾ ಭಕ್ತಾ ಯಜಂತೆ ಶ್ರದ್ಧಯಾನ್ವಿತಾಃ ತೇಪಿ ಮಾಮೇವ ಕೌಂತೇಯ ಯಜಂತ್ಯ ವಿಧಿಪೂರ್ವಕಂ ಯೇ ಅಪಿ ಅನ್ಯ ದೇವತಾ. ಒಟ್ಟಿಗೆ ಸೇರ್ಕೊಂಡ್ರೆ ಯೇಪ್ಯನ್ಯ ದೇವತಾ ಅಂತ. ಭಕ್ತಾಃ ಯಜಂತೆ ಶ್ರದ್ಧಯಾನ್ವಿತಾಃ ಅಂದ್ರೆ ಭಕ್ತರುಗಳು, ಅನ್ಯ ದೇವತಾ ಯೇ ಯಾರ್ಯಾರು ಯಾವ ಭಕ್ತರುಗಳು ಅನ್ಯ ದೇವತಾ ಬೇರೆ ದೇವತೆಗಳನ್ನು ಕೂಡ ಶ್ರದ್ಧೆಯಾನ್ವಿತಾ ಶ್ರದ್ಧೆಯಿಂದ ಯಾರು ಯಜಂತೆಯಲ್ಲಿ ಯಾಜಿಸುತ್ತಾರೋ ಅಂದ್ರೆ ಪೂಜಿಸುತ್ತಾರೋ. ಬೇರೆ ದೇವತೆಗಳು ಚತುರ್ಮುಖರಿಂದ ಕೆಳಗಡೆ ಬರ್ತಕ್ಕಂಥ ಅನೇಕ ದೇವತೆಗಳಿದ್ದಾರೆ. ಬೇರೆ ಹೆಸರಿನ ದೇವತೆಗಳನ್ನ ಮಾಡಿದ್ರು ಕೂಡ ಏ ಅಪಿ ಮಾಮೇವ ಯಜಂತಿ ಅವಿಧ ಪೂರ್ವಕಂ. ಹೇ ಕೌಂತೆಯ, ಅವ್ರು ಬೇರೆ ದೇವತೆಗಳನ್ನು ಪೂಜೆ ಮಾಡಿದ್ರೂ ಕೂಡ ಅವರುಗಳು ಕೂಡ ಅವಿಧಿಪೂರ್ವಕಂ ಯಜಂತಿ, ಅವರು ಅವಿಧಿಪೂರ್ವಕವಾಗಿ ಅಂದ್ರೆ ಜ್ಞಾನರಹಿತವಾಗಿ, ಕಡಿಮೆ ಜ್ಞಾನ ಇರುತ್ತೆ, ಏನ್ ಮಾಡೋದು, ಪೂಜೆ ಮಾಡ್ತಾರೆ. ಅದು ಕೂಡ ಮಾಡಿದ್ರು ಕೂಡ ಅದು ನನಗೇ ಸೇರುತ್ತಪ್ಪ ಅಂತ ಹೇಳಿ.
ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಶ್ರೀ ಕೇಶವಂ ಪ್ರತಿ ಗಚ್ಚತಿ. ಮಳೆ ಎಂಥ ಆಕಾಶಾತ್ ಪತಿತ, ಆಕಾಶಕ್ಕೆ ಬಿದ್ದಂತ ನೀರು. ಪತಿತಂ ತೋಯಂ, ತೋಯಾದ ನೀರು. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ, ಎಲ್ಲ ನೀರು ಕೊನೆಗೆ ಎಲ್ಲಿಗೆ ಹೋಗಿ ಸೇರುತ್ತೆ? ಸಮುದ್ರಕ್ಕೆ ಸೇರುತ್ತೆ. ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಶ್ರೀ ಕೇಶವಂ ಪ್ರತಿ ಗಚ್ಚತಿ. ಯಾವ ದೇವರ ನಮಸ್ಕಾರ ಮಾಡಿದ್ರು ಕೂಡ ಕೊನೆಗೆ ಹೋಗಿ ಸೇರೋದು ಕೇಶವನಿಗೆ ಸೇರುತ್ತೆ ಅನ್ನೋದು ಚಿಂತೆ ಇಲ್ಲ ಅಂತ ಹೇಳ್ತಾರೆ. ಏಪಿ ಅನ್ಯ ದೇವತಾ ಭಕ್ತ ಯಜಂತೆ ಶ್ರದ್ಧೆಯಾನ್ವಿತಾ ತೇ ಅಪಿ ಮಾಮೇವ ಕೌಂತೇಯ ಯಜಂತಿ ಅವಿಧಿಪೂರ್ವಕಂ. ಅವಿಧಿಪೂರ್ವಕಂ ಅಂತಂದ್ರೆ ವಿಧಿಪೂರ್ವಕವಾಗಿ ಮಾಡಬೇಕು ಪೂಜೆ. ಮಾಡಲಿಲ್ಲ ಅಂತ ಇಟ್ಕೊಡ್ರಿ, ಗೊತ್ತಿಲ್ಲದೆ ಅಜ್ಞಾನದಿಂದ ಏನೋ ಒಂದು ವಿದ್ಯೆ ಮಾಡಿದ್ರು ಕೂಡ ಅದಕ್ಕೂ ಕೂಡ ಫಲ ಉಂಟು, ಅದನ್ನು ಕೊಡ್ತಕ್ಕಂಥ ನಾನೇನೆ ಅಂತ ಹೇಳ್ತಾರೆ. 24ನೇ ಶ್ಲೋಕ. ಅಹಂ ಯೇ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ ನತು ಮಾಮಭಿಜಾನಂತಿ ತತ್ವೇನ ಆತಾಶ್ಚ್ಯವಂತಿ ತೇ. ಅಹಂ ಈ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುಃ ಏವ ಚ ನ ತು ಮಾಂ ಅಭಿಜಾನಂತಿ ತತ್ವೇನ ತತ್ವೇನಾತ ಚ್ಯವಂತಿ ತೇ. ತತ್ವೇನ ತೇ ಅತಃ ಚ್ಯವಂತಿ ಅಂತ. ಅಂದ್ರೆ ಹೀ ಅಂದ್ರೆ ಏಕೆಂದರೆ ಸರ್ವಯಜ್ಞಾನಾಂ, ಎಲ್ಲಾ ಯಜ್ಞಗಳು, ಎಲ್ಲಾ ರೀತಿಯಂತ ಯಜ್ಞ ಅಂದ್ರೆ ಪೂಜೆಗಳು ಅಂತ. ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭು ಚ, ಅದರ ಭೋಕ್ತ, ಪೂಜೆಗಳನ್ನು ಮಾಡಿ ಕೃಷ್ಣಾರ್ಪಣ ಅಂತಂದಾಗ ಭಗವಂತನಿಗೆ ತರುತ್ತೆ, ಅವನೇ ಭೋಕ್ತ, ಸ್ವೀಕರಿಸೋನು ಅವನೇ. ಹಾಗೇನೆ ಅದ್ರ ಒಡೆಯನೂ ಅವನೇ, ಪ್ರಭು ಅಂದ್ರೆ ಒಡೆಯ. ಅಹಂ ಏವ, ನಾನೇ, ನಾನೇ ಅಂತ, ಏವ ಅಂದ್ರೆ ಕೂಡ ಅಂತ, ನಾನೇ, ಅಹಮೇವ. ತು ಆದ್ರೆ, ಮಾಂ ನನ್ನನ್ನು, ತತ್ವೇನ ಸರಿಯಾದಂತ ತಿಳುವಳಿಕೆ ಇಲ್ಲದೆ, ಸರಿ ಅತ್ತೆಯವರು ನ ಅಭಿಜಾನಂತಿ, ಅವ್ರು ತಿಳ್ಕೊಂಡಿರೋದಿಲ್ಲ, ಗೊತ್ತಿಲ್ಲ ಪಾಪ, ಈ ಶ್ಲೋಕ ಗೊತ್ತಿಲ್ಲ ಅಥವಾ ವೇದಗಳೇನು ಹೇಳಿದ್ರೆ ಗೊತ್ತಿಲ್ಲ, ಏನು ಮಾಡಿದ್ರು ಭಗವಂತನಿಗೆ ಸೇರುತ್ತೆ ಎಂದು ಗೊತ್ತಿಲ್ಲದೆ ಇರತಕ್ಕಂಥವ್ರು. ಆದ್ರಿಂದ ಅತಃ ಚ್ಯವಂತಿ, ಆದ್ರಿಂದ ಅವರು ಪತನರಾಗುತ್ತಾರೆ. ಪತನ ಆಗುತ್ತ ಅಂತ ಪೂಜೆ ಎಲ್ಲ ಮಾಡ್ತಾರೆ, ಆ ಪ್ರಾಪಂಚಿಕ ಸಿಗತ್ವೆ, ಮತ್ತೆ ಹುಟ್ಟೋದು ಸಾಯೋದು, ಹುಟ್ಟೋದು ಅದ್ರಲ್ಲೇ ಇರ್ತಾರೆ, ಮುಕ್ತಿ ಅಂತೂ ಸಿಗೋದಿಲ್ಲ ಅಂತ ಅರ್ಥ. ಮುಕ್ತಿ ಸಿಗೋದಿಲ್ಲ, ಬೇಕಿದೆಲ್ಲ ಸಿಗುತ್ತೆ ಅಂತ ಅರ್ಥ. ಅಹಂ ಹಿ ಸರ್ವಜ್ಞಾನಾಂ ಭೋಕ್ತ ಚ ಪ್ರಭು ಏವ ಚ ನತು ಮಾಂ ಅಭಿಜಾನಂತಿ ನ ಅಭಿಜಾನಂತಿ ತತ್ವೇನ ಅತಃ ಚ್ಯವಂತಿ. ಅದರಿಂದ ಒಂದು ಏನು ಸ್ಪಷ್ಟವಾದಂತ ಸಿದ್ಧಾಂತ ಮತ್ತು ತತ್ವ ಸಿಗ್ಬೇಕಾಯ್ತು, ಅವ್ರಿಗೆ ಸಿಕ್ಕಿರಲ್ಲ. ಅದರಿಂದ ಮತ್ತೆ ಮತ್ತೆ ಪುನರ್ಜನ್ಮ ಬರ್ತಾ ಇರ್ತವ್ರಿಗೆ ಅಂತ ಪ್ರಾಪಂಚಿಕ ಸ್ನೇಹಿತರು ಸಿಗತ್ವೆ ಅಂತ. ಆಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಶ್ಲೋಕ 25ನೇ. ಯಾಂತಿ ದೇವವ್ರತ ದೇವಾನ್ ಪಿತॄನ್ ಯಾಂತಿ ಪಿತೃವ್ರತಾ ಭೂತಾನಿ ಯಾಂತಿ ಭೂತೇಜ್ಯ ಯಾಂತಿ ಮಧ್ಯಾಜಿನೋಪಿ ಮಾಂ. ಇದೆಲ್ಲ ಕೂಡ ತತ್ವಗಳು, ನಾವು ಸರಿಯಾಗಿ ಇದನ್ನ ಅರ್ಥ ಮಾಡ್ಕೋಬೇಕು. ಯಾಂತಿ ಅಂದ್ರೆ ಹೊಂದುತ್ತಾರೆ ಅಂತ ಅರ್ಥ, ಪಡೆಯುತ್ತಾರೆ. ದೇವವ್ರತ ದೇವಾನ್, ದೇವವ್ರತರು ಅಂತಂದ್ರೆ ದೇವತೆಗಳನ್ನ ಪೂಜೆ ಮಾಡ್ತಕ್ಕಂಥ, ವ್ರತ ಅಂದ್ರೆ ಪೂಜೆ. ದೇವತೆಗಳನ್ನ, ದೇವಾನ್ ದೇವವ್ರತ, ದೇವತೆಗಳನ್ನ ಪೂಜೆ ಮಾಡತಕ್ಕಂಥವ್ರು, ದೇವವ್ರತಾಹ, ದೇವವ್ರತಗಳನ್ನು ಮಾಡ್ತಕ್ಕಂಥವ್ರು. ಅವರು ಯಾಂತಿ ಅಂದ್ರೆ ದೇವತೆಗಳನ್ನ ಪಡೆಯುತ್ತಾರೆ, ಅದು ದೇವತೆಗಳು ಕೊಡ್ತಕ್ಕಂಥ ಫಲವನ್ನು ಪಡೆಯುತ್ತಾರೆ. ಪಿತೃನ್ ಯಾಂತಿ ಪಿತೃವ್ರತಾಹ, ಪಿತೃವ್ರತ ಪಿತೃದೇವತೆಗಳಿದ್ದಾರೆ, ಅವ್ರನ್ನ ಪೂಜೆ ಮಾಡಿದಂಥವ್ರು ಪಿತೃನ್ ಯಾಂತಿ, ಪಿತೃಗಳನ್ನು ಪಡೆಯುತ್ತಾರೆ. ಪಿತೃಗಳನ್ನು ಪಡೆಯುತ್ತಾರೆ ಅಂದ್ರೆ ಪಿತೃದೇವತೆಗಳು ಕೊಡ್ತಕ್ಕಂಥ ಫಲವನ್ನು ಪಡೆಯುತ್ತಾರೆ. ಭೂತಾನಿ ಯಾಂತಿ ಭೂತೇಜ್ಯ, ಇನ್ನು ಕೆಲವರು ಭೂತೇಜ್ಯ ಅಂದ್ರೆ ಭೂತಗಳು ಅಂತಿದೆ, ಕೆಲವು ಉನ್ನತ ಮಟ್ಟದ ಜೀವರಾಶಿಗಳು, ಅದನ್ನ ಪೂಜೆ ಮಾಡಿದಂತ ಅವರು ಅದನ್ನೇ ಪಡೆಯುತ್ತಾರೆ. ಅಂದ್ರೆ ಅದೇನ್ ಫಲ ಕೊಡ್ತೋ ಅದು ತೋತಾರೆ ಅಂತ. ಹಂಗಂದ್ರೆ ಇವತ್ತು ವಿಶೇಷವಾಗಿ ಮಂಗಳೂರು, ಉಡುಪಿ ಆ ಬೆಲ್ಟ್ನಲ್ಲಿ ಅನೇಕ ಭೂತಗಳನ್ನ ಪೂಜೆ ಮಾಡ್ತಾರೆ, ಬೇರೆ ಬೇರೆ ಹೆಸರನ್ನ ಇರುತ್ತೆ, ಅದನ್ನ ಪೂಜೆ ಮಾಡ್ತಾರೆ. ಅದು ಫಲ ಕೊಡುತ್ತೆ ಇವ್ರಿಗೆ, ಅಂದ್ರೆ ಇವ್ರಿಗೆ ಏನ್ ಬೇಕೋ ಫಲ ಕೊಡುತ್ತದೆ.
ಅಷ್ಟೇ, ಅದಕ್ಕಿಂತ ಮುಂದಕ್ಕೆ ಹೋಗೋದಿಲ್ಲ. ಭೂತಾನಿಯಾಂತಿ, ಭೂತಗಳನ್ನು ಪಡೆಯುತ್ತಾರೆ, ಭೂತಗಳು ಕೊಡ್ತಕ್ಕಂಥ ಫಲಗಳನ್ನ ಪಡೆಯುತ್ತಾರೆ. ಮದ್ಯಾಜಿನಃ ಮಾಮಪಿ ಯಾಂತಿ. ಮದ್ಯಾಜಿನಃ, ನನ್ನನ್ನು ಯಾರು ಯಾಜನೆಯನ್ನು ಮಾಡುತ್ತಾರೋ, ನನ್ನನ್ನು ಯಾರು ಪೂಜೆ ಮಾಡ್ತಾರೋ ಅವ್ರು ನನ್ನನ್ನೇ ಪಡೆಯುತ್ತಾರೆ. ಈಗ ನಾವು ಯಾರನ್ನು ಪಡಿಬೇಕು? ಸರ್ವೋತ್ತಮನನ್ನು ಪಡಿಬೇಕು, ಭಗವಂತನನ್ನು ಪಡಿಬೇಕು. ಯಾಕಂದ್ರೆ ಭಗವಂತನ ಪಡೆಯೋದು ಹೈಯೆಸ್ಟ್, ಅದು ಹೈಯೆಸ್ಟ್ ಬ್ರಹ್ಮಾನಂದ ಸಿಗತ್ತೆ, ಮುಕ್ತಿ ಸಿಗತ್ತೆ. ಅದಕ್ಕೋಸ್ಕರ ಮದ್ಯಾಜಿನಃ ಮಾಮ್ಯಾತಿ ಮಾಮಪಿ ಯಾತಿ, ನನ್ನನ್ನೇ ಪಡೆಯುತ್ತಾರೆ. ಭಗವಂತನ ಯಾಕೆ ಪಡಿಬೇಕು? ಮಿಕ್ಕದ್ದು ಯಾಕೆ ಬೇಡ ಅಂತಂದ್ರೆ ಅದು ಅನುಭವದಿಂದ ಗೊತ್ತಾಗ್ತಾ ಹೋಗುತ್ತೆ ಯಾವ್ದ್ರಿಂದ ಎಷ್ಟು ಸುಖ ಸಿಗತ್ತೆ. ಪರ್ಮನೆಂಟ್ ಸುಖ ಬೇಕು, ಸದಾ ಕಾಲದಲ್ಲೂ ಆನಂದವಾಗಿರ್ಬೇಕು ಅಂತಂದ್ರೆ ಹೈಯೆಸ್ಟ್ ಥಿಂಗ್ ಬೇಕು ನಮ್ಗೆ. ಈಗ ಚಿನ್ನ ಬೇಕು ಅಂತಂದ್ರೆ ಚಿನ್ನ ಎಂತದ್ ಬೇಕು? ಕಾಪರ್ ಮಿಕ್ಸ್ ಆಗಿರೋ ಚಿನ್ನ ಬೇಡ, ಅಪರಂಜಿ ಬೇಕು, 90.999 ಪ್ಯೂರ್ ಇರುತ್ತೆ ಚಿನ್ನ ಬೇಕು ಅಂತ ಎಲ್ಲ ಪ್ರಯತ್ನ ಮಾಡ್ತಾರೆ. ಹಾಗೆ ಸುಖದಲ್ಲೂ ಕೂಡ ಅತ್ಯಂತ ಸುಖ, ಆತ್ಯಂತಿಕ ಸುಖ ಅಂತ ಹಿಂದೆ ನೋಡಿದ್ವಿ ಬೇರೆ ಅಧ್ಯಾಯಗಳು. ಬ್ರಹ್ಮಾನಂದ, ಸದಾಕಾಲ ಆನಂದವಾಗಿರ್ತಕ್ಕಂಥ ಜ್ಞಾನಾನಂದ, ಅದನ್ನ ಪಡಿಬೇಕು ಅಂತಂದ್ರೆ ಭಗವಂತನ ಮಾಡ್ಬೇಕು, ಪೂಜೆ ಮಾಡೋದ್ರಿಂದ. ಯಾಂತಿ ದೇವವ್ರತ ದೇವಾನ್, ಪಿತೃವನ್ ಯಾಂತಿ ಪಿತೃವ್ರತ, ಭೂತಾನಿ ಯಾಂತಿ ಭೂತೇಜ್ಯ, ಯಾಂತಿ ಮದ್ಯಾಜಿನೋ ಪಿಮಾಂ. ಯಾಜಿನಃ, ಯಾಜನ ಅಂದ್ರೆ ಯಜ್ಞ ಮಾಡ್ತಕ್ಕಂಥ, ಅಥವಾ ಯಜ್ಞ ಅಂದ್ರೆ ಪೂಜೆ ಮಾಡ್ತಕ್ಕಂಥ. ಹಾಗೇನೆ ಭಗವಂತ ಸಿಗಬೇಕಾಗಿ ಬಂದ್ರೆ ಹಂಗಾರೆ ಈ ದೇವತೆನ ಪೂಜೆ ಮಾಡೋದಕ್ಕೆ ಬೇಕಾಷ್ಟು ಕಷ್ಟ ಇರುತ್ತೆ, ನೀನ್ ದೇವ್ರ ಪೂಜೆ ಮಾಡೋದು, ಭಗವಂತನ ಪೂಜೆ ಮಾಡೋಕೆ ಬಹಳ ಕಷ್ಟ ಅಲ್ವಾ ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಕೃಷ್ಣನೇ ಮುಂಚೆನೆ ತಿಳಿಸ್ಬಿಟ್ಟಿದ್ದಾನೆ, ನನ್ನ ಪೂಜೆ ಮಾಡೋದು ಸುಲಭ ಅಂತ. ಯಾವ ರೀತಿ ಅಂತಂದ್ರೆ 26ನೇ ಶ್ಲೋಕ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಿಚ್ಛತಿ ತದಹಂ ಭಕ್ತ್ಯುಪವರ್ತಂ ಭಕ್ತ್ಯುಪವರ್ತಂ ಅಶ್ನಾಮಿ ಪ್ರಯತಾತ್ಮನಃ. ಪತ್ರಂ ಪುಷ್ಪಂ ಫಲಂ ತೋಯಂ ಯಹ ಯಹ ಮೇ ಭಕ್ತ್ಯಾ ಪ್ರಯಚ್ಛತಿ ತತ್ ಅಹಂ, ಅದು ತದಹಂ ಅಂತ. ಭಕ್ತ್ಯುಪವರ್ತಂ ಅಂದ್ರೆ ಭಕ್ತಿ ಪ್ಲಸ್ ಉಪವರ್ತಂ, ಭಕ್ತ್ಯುಪವರ್ತಂ ಅಶ್ನಾಮಿ ಪ್ರಯತಾತ್ಮನಃ. ಈಗ ನೋಡಿ, ಯಹ ಯೋ ಅಂತಿದರಲ್ಲಿ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಅಂತಾರೆ, ಯೋ ಅಂದ್ರೆ ಯಹ ಯಾರು, ಮೇ ಭಕ್ತ್ಯಾ ನನಗಾಗಿ, ಭಕ್ತ್ಯಾ ಭಕ್ತಿಯಿಂದ, ಪತ್ರಂ ಪುಷ್ಪಂ ಫಲಂ ತೋಯಂ. ಪತ್ರಂ ಅಂತಂದ್ರೆ ಎಲೆ. ಭಗವಂತನ ಪೂಜೆ ಮಾಡಕ್ಕೆ ಬಹಳ ಸುಲಭ ಭಗವಂತ ಪೂಜೆ ಮಾಡ. ಯಾಕಂದ್ರೆ ಅವನು ಇವೇನ್ ಕೊಟ್ಟರು ತಗೊಳ್ತಾನೆ. ಭಕ್ತಿ ಇಂಪಾರ್ಟೆಂಟ್. ಪತ್ರ ಅಂದ್ರೆ ಎಲೆ. ಎಲೆ ಅಂದ್ರೆ ಯಾವ್ದೇದೋ ಎಲೆ ಅಲ್ಲ, ಪತ್ರಗಳು ಅಂತ ನಾವು ಗಣೇಶನ ಪೂಜೆ ಮಾಡ್ತೀವಿ, ಒಳ್ಳೊಳ್ಳೆ ಹೂವು. ಅದರಲ್ಲಿ ವಿಶೇಷವಾಗಿ ತುಳಸಿ ದಳ, ಅತ್ಯಂತ ಶ್ರೇಷ್ಠವಾದ ಪತ್ರ. ಇಲ್ಲಿ ಯಾವುದೋ ಎಲೆ. ಮತ್ತು ಪುಷ್ಪಂ, ಹೂವು. ಪುಷ್ಪಂ ಅಂತಂದ್ರೆ ಹೂವುಗಳು ಅಲ್ಲ, ಪುಷ್ಪಾಣಿ ಅಂದ್ರೆ ಹೂವುಗಳು. ಪುಷ್ಪ ಒಂದಾದ್ರೂ ಹೂವು, ಒಂದೆಲೆ, ಒಂದು ಹೂವು. ಫಲಂ, ಫಲಾನಿ ಅಲ್ಲ, ಫಲಂ ಒಂದು ಹಣ್ಣು. ಯಾವ್ದಾದ್ರು ಕೊನೆ ಯಾವುದು ಇರ್ಲಿಲ್ವಾ? ತೋಯಂ ನೀರು. ನೀರನ್ನ ತಗೊಂಡು ನೀರು ಬಿಡ್ತಾರೆ ನೋಡಿ, ನದಿಗಳು ತಾಲೂಕು ಮನೇಲಿ ಕೂಡ ನೀರು, ಒಂದು ಲೋಟ ನೀರು ತಗೊಂಡೋಗಿ ಭಗವಂತ ಅಂದ್ಕೊಂಡು ಹೀಗೆ ನೀರು ಬಿಡುತ್ತೆ, ಅರ್ಘ್ಯ ಬಿಡುತ್ತೆ. ಈ ರೀತಿ ನೀರನ್ನ ಇದನ್ನ ಪ್ರಯಚ್ಛತಿ ಕೊಡುತ್ತಾನೋ, ಅರ್ಪಿಸುತ್ತಾನೋ. ಪ್ರಯತಾತ್ಮನಃ, ಯಥ ಅಂದ್ರೆ ಪ್ರಯತ್ನ, ಯತ್ನ. ಅಂದ್ರೆ ಶುದ್ಧವಾದಂತ ಬುದ್ಧಿಯಿಂದ ಮಾಡ್ತಕ್ಕಂಥದ್ದು. ಮಾಡಿದ್ರೆ ಅಂತಹ ಭಕ್ತನು ಭಕ್ತಿ ಉಪವರ್ತಂ, ಭಕ್ತಿಯಿಂದ ಉಪವರ್ತಂ, ಅವನಿಂದ ಕೊಡಲ್ಪಟ್ಟಂತದ್ದು. ಅದನ್ನ ಭಕ್ತಿಯಿಂದ ಕೊಡ್ಬೇಕಾದ್ರೆ ಕೊಟ್ಟಿರತಕ್ಕಂಥವನು ತತ್ ಅಹಂ ಅಶ್ನಾಮಿ, ಅದನ್ನ ನಾನು ಅಶ್ನಾಮಿದೆ ಸೇವಿಸುತ್ತೇನೆ. ಅಂದ್ರೆ ಭಗವಂತನಿಗೆ ಬೇಕಾಗಿರ್ತಕ್ಕಂಥದ್ದು ನಾವು ಕೊಡ್ತಕ್ಕಂಥ 8 ಬಾಳೆಹಣ್ಣು, ಸೇಬಿನ ಹಣ್ಣು, ಮತ್ತೊಂದು ಗಿತ್ತೊಂದು, ಅದು ಯಾವುದು ಅವನದೇ ಸೃಷ್ಟಿ, ಅವನಿಗೆ ಯಾಕ್ಬೇಕು? ಅರೆ ನಮ್ಮ ಪ್ರೀತಿಗೋಸ್ಕರ, ನಮ್ಮ ಸಮಾಧಾನಕ್ಕೋಸ್ಕರ ದಯವಿಟ್ಟು ನೀವು ತಗೊಳ್ಳಿ. ಈಗ ಮನೆಗೆ ಹೋದಾಗ ಅವ್ರಿಗೆ ಇಷ್ಟ ಇರ್ಲಿ ಇಲ್ಲದೆ ದಯವಿಟ್ಟು ತಗೊಳ್ಳಿ ಅಂತ ಕಾಪಿ ಕೊಟ್ಟು ಅಂತ ಮಾಡ್ತಾರೆ. ಯಾಕಂದ್ರೆ ನಮ್ಮ ಸಮಾಧಾನ ಆಗುತ್ತೆ, ಕೊಟ್ಟವ್ರ ಸಮಾಧಾನ.
ದಯವಿಟ್ಟು ಒಂದು ಬಾಳೆಹಣ್ಣಾರು ತಗೊಳ್ಳಿದ್ದೀನಿ, ಕೊಡೋರ್ಗೆ ಸಮಾಧಾನ. ಹಾಗೆ ಇಲ್ಲೂ ಕೂಡ ಹಂಗೆ ಭಗವಂತನಿಗೆ ಅವನಿಗೆ ಇದೆಲ್ಲ ಏನಿಲ್ಲ, ಅದು ಬೇಕಾದ ಹಿಂದೆ ಇರತಕ್ಕಂಥ ಭಾವ. ನಾವು 2 ಬಾಳೆಹಣ್ಣು ಇಟ್ಬಿಟ್ಟು ಭಕ್ತಿಯಿಂದ ಭಗವಂತ ದಯವಿಟ್ಟು ಸ್ವೀಕಾರ ಮಾಡಪ್ಪ ಅಂತ ಹೇಳ್ಬೇಕು. ನಮ್ ಭಕ್ತಿ ಇಂಪಾರ್ಟೆಂಟ್. ಕೊಟ್ರೆ ಅದನ್ನ ತಗೊಳ್ತೇನೆ ಅಂತ ಹೇಳ್ತಾನೆ. ಏನ್ ಬೇಕಾರಾಗುತ್ತೆ. ಯಾಕಂದ್ರೆ ಎಲ್ಲತ್ರಕ್ಕೂ ಯಜ್ಞ ಯಾಗಾದಿಗಳು ಮಾಡಕ್ಕೆ ಕೋಟ್ಯಾಂತರ ರೂಪಾಯಿ ದುಡ್ಡು ಬೇಕು, ನಮ್ಮ ಹತ್ರ ಇಲ್ಲ. ಮಹಾಭಾರತ ಹೇಳ್ತಾರೆ ಯಜ್ಞ ಯಾಗಾದಿಗಳನ್ನ ನೀವು ಮಾಡಬೇಡಿ ಅಂತ ಹೇಳ್ತಾರೆ. ಯಾಕಂದ್ರೆ ನಿಮ್ ದುಡ್ಡು ಇಲ್ಲ ಅಷ್ಟೊಂದು. ಯಾಕೆ ಮಾಡೋದು ಚೆನ್ನಾಗಿ ಮಾಡೋದು. ನಿಮ್ಗೆ ಸರಳವಾಗಿ ಮಾಡಿ, ಸಿಂಪಲ್ ಆಗಿ ಮಾಡ್ತಕ್ಕಂಥದ್ದು ಮಾಡಿ. ಉಪವಾಸ ವನವಾಸ ಎಲ್ಲ ಮಾಡಿ, ಸುಲಭ. ಅಥವಾ ಮತ್ತೆ ಸ್ವಲ್ಪ ಇದೆ ಹಂಗೆ ಮಾಡಿ. ಅದಕ್ಕೋಸ್ಕರ ಎಲ್ಲರಿಗೂ ಅನ್ವಯ, ಸಾಕಷ್ಟು ಸಾಮಾನ್ಯ ಜನಕ್ಕೂ ಅನ್ವಯ ಆಗತಕ್ಕಂಥದ್ದು ಭಕ್ತಿ ಹೇಗೆ ಅಂತ ಈ ಶ್ಲೋಕ ಹೇಳ್ತಾರೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯಹ ಮೇ ಭಕ್ತ್ಯಾ ಪ್ರಯಚ್ಛತಿ. ಭಕ್ತಿಯಿಂದ ಕೊಡ್ಬೇಕು, ಇಂಪಾರ್ಟೆಂಟ್. ಹೇಗೋ ಅಂತ ಕೊಡೋದ, ಭಕ್ತ್ಯಾ ಪ್ರಯಚ್ಛತಿ ತತ್ ಅಹಂ, ಅದನ್ನು ನಾನು ಭಕ್ತಿ ಉಪರತಂ, ನಾನು ಅಷ್ಟೇ ಭಕ್ತಿಯಿಂದ ತಗೊಳ್ತೇನೆ. ಅದನ್ನು ಅವ್ನು ಕೊಟ್ಟಿರೋದು ಪ್ರೀತಿಯಿಂದ ಕೊಡ್ತಾನೆ, ಅಷ್ಟೇ ತಗೋದು, ಅಷ್ಟಾಮಿ. ಮತ್ತು ಅದನ್ನು ಸ್ವೀಕಾರ ಮಾಡ್ಕೋತೀನಿ. ಮತ್ತು ಪ್ರೇತ ಆತ್ಮನಃ ಯಾವ ರೀತಿ ಶ್ರದ್ಧೆಯಿಂದ ಈ ರೀತಿ ಕೊಡ್ತಾರೋ ಅದನ್ನು ತಗೊಳ್ತೇನೆ ಅಂತ ಹೇಳ್ತಾರೆ. ಅದರಿಂದ ನಾವು ಕೂತ್ಕೊಳ್ಳೋದು ಒಂದು 1/4 ಗಂಟೆ 10 ಗಂಟೆ ಪೂಜೆ ಮಾಡ್ತೀವಿ. ಆ ಅರ್ಧ ಗಂಟೆ ಏನಾದ್ರು ಕೂಡ ಚೆನ್ನಾಗಿ ಭಕ್ತಿಯಿಂದ ಪೂಜೆ ಮಾಡೋದು. ಏನನ್ನು ಫಲ ನೀವು ಕೇಳ್ಬೇಕಾಗಿದ್ದಿಲ್ಲ, ಬೇಕಾದಂಗೆ ಸಿಗತ್ತೆ ಫಲ. ಭಕ್ತಿಯನ್ನ ಒಳಗಡೆ ಡೆವಲಪ್ ಮಾಡ್ಕೊಂಡಾಗ ಮನಸ್ಸು ಪ್ಯೂರ್ ಆಗುತ್ತೆ. ಹೌ ಟು ಕ್ಲೀನ್ ದ ಮೈಂಡ್. ನಮ್ಮ ಮನಸ್ಸು ಕೊಚ್ಚೆ, ಏನೇನೋ ತುಂಬಿಕೊಂಡಿರುತ್ತೆ ತಲೆ ತುಂಬ. ಅದನ್ನ ಕ್ಲೀನ್ ಮಾಡೋದಂಗೆ, ಯಾವ ಸೋಪಿಂದ ಕ್ಲೀನ್ ಮಾಡ್ಕೊ, ಯಾವ ಶಾಂಪೂ ಇಂದ ಕ್ಲೀನ್ ಮಾಡ್ಕೊ ಅಂತಂದ್ರೆ ಯಾವುದು ಬೇಡ. ಈ ಶ್ಲೋಕ ಅರ್ಥ ಮಾಡ್ಕೊಳ್ಳಿ ಸಾಕು. ಭಗವಂತನ ಮುಂದೆ ಕೂತ್ಕೋ, ಅಪ್ಪ ಭಗವಂತ ಎಲ್ಲವೂ ನಿಂದೆ, ನಂದೇನು ಇಲ್ಲ, ಕೊಟ್ಟಿರೋದು ಎಲ್ಲವೂ ನಿಂದೆ. ನಿಂದ್ರಿಂದ ನಿನಗೆ ಅರ್ಪಿಸ್ತಾ ಇದ್ದೀನಿ, ನಿಂದೆ ನಂದು ಅಂತ ಏನಿಲ್ಲ ಇಲ್ಲಿಗೆ ಅನ್ನೋ ಭಾವದಿಂದ ನಾವು ಭಗವಂತನ ಮುಂದೆ ಕೂತ್ಕೊಳ್ಬೇಕು. ಎಷ್ಟು ಹೊತ್ತು ಕೂತಿರೋದು ಇಂಪಾರ್ಟೆಂಟ್ ಇಲ್ಲ, ಏನು ಕೊಡ್ತಿರೋದು ಇಂಪಾರ್ಟೆಂಟ್. ಭಕ್ತಿ ಉದಾಹರಣೆ ಹೇಳ್ಬೇಕು ಅಂತಂದ್ರೆ, ಶಾಪದಿಂದ ಒಬ್ಬ ರಾಜ, ದಕ್ಷಿಣ ದೇಶದ ಪಾಂಡ್ಯ ದೇಶದ ರಾಜ, ಅವನು ಆನೆಯಾಗಿ ಹುಟ್ಟಿರ್ತಾನೆ. ಯಾಕೆ ಅಂತಂದ್ರೆ ಅಗಸ್ತ್ಯ ಋಷಿಗಳು ಬರ್ತಾರೆ, ಬಂದ್ರೆ ನಾವು ಪೂಜೆ ಮಾಡ್ತಾ ಇದ್ದ ಅವ್ನು ಕೂಡಿಸ್ಬಿಟ್ಟು ಕಾಯಿಸ್ಬಿಟ್ಟು ಆಮೇಲೆ ಬರ್ತಾನೆ. ಅಗಸ್ತ್ಯ ಋಷಿಗಳು ನೋಡು, ಅತಿಥಿ ದೇವೋಭವ ಅಂತ ಹೇಳ್ತಾರೆ. ನೀನು ಕಾಯಿಸಿದ್ಯಾ, ನಿನಗೆ ತಿಳುವಳಿಕೆನೇ ಇಲ್ಲ, ನೀನು ಜಡ ಅಂತ ನೀನು ಆನೆ ಆಗುವಂತ ಶಾಪ ಕೊಡ್ತಾನೆ. ಆಗ ಅವನು ಕಾಲಕ್ಕೆ ಬಿದ್ದು ಕೇಳ್ಕೊತಾನೆ. ಆಗ ಶಾಪ ವಿಮೋಚನೆ ದಾರಿ ಕೂಡ ತಿಳಿಸ್ತಾರೆ. ಹಂಗಾಗಿ ಅವನು ಮುಂದಿನ ಜನ್ಮದಲ್ಲಿ ಒಂದು ಆನೆಯಾಗಿ ಹುಟ್ಟುತ್ತಾನೆ. ಆನೆಯಾಗಿ ಹುಟ್ಟಿ ಅದು ಆನೆಗಳ ನಾಯಕ ಆಗಿರ್ತಾನೆ, ಗಜೇಂದ್ರ ಆಗಿರ್ತಾನೆ. ಒಂದು ಸರೋವರದಲ್ಲಿ ಪ್ರತಿನಿತ್ಯ ಸ್ನಾನ ಮಾಡೋದು, ನೀರಲ್ಲಿ ಆಟ ಆಡ್ಕೊಂಡು ಹೋಗುತ್ತೆ. ಎಲ್ಲ ಆನೆಗಳು ಅದೇ ಮಾಡೋದು. ಹಾಗೆ ಮಾಡ್ಬೇಕಾಗ್ಬಿಟ್ಟು ಆನೆ ಬಂದು ಒಂದು ಮೊಸಳೆ ಬಂದು ಕಾಲು ಹಿಡ್ಕೊಂಡ್ರೆ ಆ ಮೊಸಳೆ ಏನ್ ಮಾಡಿದ್ರು ಬಿಡ್ತಿಲ್ಲ. ಇದು ಎಳಿತು, ಏನು ಮಹಾ ಅಂತಂತು, ಎಳಿತು ಮಾಡ್ತು, ಬಿಡ್ಲೇ ಇಲ್ಲ. ಏನ್ ಮಾಡಿದ್ರು ಬಿಡಲ್ಲ. ಕೊನೆಗೆ ತನ್ನೆಲ್ಲ ಸ್ನೇಹಿತರನ್ನ ಕರೀತು, ಗೀಳೋದು ಅಂತಾರೆ ಆನೆ ಗರ್ಜನೆ. ಆ ಎಲ್ಲ ಆನೆಗಳು ಬಂದು ಇದನ್ನ ಎಳೆಯ ಪ್ರಯತ್ನ ಮಾಡು, ಆಗ್ಲೇ ಇಲ್ಲ. ಕೊನೆಗೆ ಅವೆಲ್ಲ ಇದನ್ನ ಬಿಟ್ಬಿಟ್ಟು ಹೊಟ್ಟೋಯ್ತು. ಯಾನೆ ಎಳಿತಾ ನೆಲದ ಮೊಸಳೆಗೆ ನೀರಿನಲ್ಲಿ ಬಲ, ಆನೆಗೆ ನೆಲದಲ್ಲಿ ಬಲ. ಹಂಗೆ ನೆಲಕ್ಕೋಗಿ ಇಳಕ್ ಹೋಗೋದು, ಅದಿನ್ ಸ್ವಲ್ಪ ಜೋರ ತಿರ್ಗ ಹಿಂದಕ್ಕೆ ಬಂದ್ಬಿಡು. ಈ ರೀತಿ ಎಷ್ಟೋ ಸಮಯ ಆಯ್ತು ಅಂತ ಹೇಳ್ತಾರೆ ಭಾಗವತದಲ್ಲಿ. ಕೊನೆಗೆ ಆ ಋಷಿಯ ಶಾಪದಿಂದ ಆನೆ ಆಗಿತ್ತು. ಹಾಗೆ ಋಷಿ ವಿಶಾಪದ ಬಗ್ಗೆನೂ ಹೇಳಿದ್ರು. ವಿಶಾಪ ಅಂತ ಹೇಳಿದ್ರೆ ಶಾಪ ವಿಮೋಚನೆ ಬಗ್ಗೆ. ಕೊನೆಗಾಲದಲ್ಲಿ 8ನೇ ಅಧ್ಯಾಯದಲ್ಲಿ ಕೇಳಿದ್ವಲ್ಲ ನಾವು, ಕೊನೆಗಾಲದಲ್ಲಿ ಅದಕ್ಕೆ ಭಗವಂತನ ಸ್ಮರಣೆ ಆಯ್ತು. ನೋಡಿ ಎಷ್ಟು ಇಂಪಾರ್ಟೆಂಟ್ ಅಂತ. ಇಲ್ಲೇ ಸತ್ತೋಗ್ತಾ ಇತ್ತು. ಕೊನೆಗಾಲದಲ್ಲಿ ಭಗವಂತ ಸ್ಮರಣೆ ಆಯ್ತು. ಸ್ಮರಣೆ ಆಗ್ತಾ ಇದ್ದಂಗೆ ಕೂಡ್ಲೆ ಶ್ರೀಹರಿ ಅಂತ ಭಗವಂತನ ಕರೀತು. ತಂದೆ ಆದಂತ ಭಾಷೆಯಲ್ಲಿ ಭಗವಂತನ ಸ್ಮರಣೆಯನ್ನು ಮಾಡ್ಕೊಳ್ತಾರೆ. ಮಾಡಿ ಅಷ್ಟೊತ್ತಿಗೆ ಹರಿಗೆ ಕೂಡ್ಲೆ ಪ್ರತ್ಯಕ್ಷ ಆಗ್ತಾನೆ. ಗರುಡ ವಾಹನ ಬರ್ತಾನೆ ಆಕಾಶದಲ್ಲಿ. ಬಂದ್ರೆ
ಈ ಆನೆ ಆ ಸರೋವರದಲ್ಲಿ ಬಿದ್ದಂತ ಒಂದು ಕಮಲದ ಹೂ ತಗೊಳುತ್ತೆ, ಕಿತ್ತಿ ಭಗವಂತನಿಗೆ ಒಂದೇ ಒಂದು ಪುಷ್ಪ ಅದನ್ನ ಅರ್ಪಣೆ ಮಾಡು. ಒಂದು ಪುಷ್ಪ ಭಕ್ತಿಯಿಂದ ಒಂದು ಪುಷ್ಪ ಅರ್ಪಣೆ ಮಾಡು. ಮುಂದಿನ ಕಥೆ ನಿಮ್ಗೆ ಗೊತ್ತು. ಮುಂದೆ ಏನಾಯ್ತು, ಅವನು ತನ್ನ ಚಕ್ರದಿಂದ ಆ ಮೊಸಳೆಯನ್ನ ಕತ್ತರಿಸಾಕಿ ಆನೆ ಬಿಡುಗಡೆ ಆಯ್ತು. ಇದು ಗಜೇಂದ್ರ ಮೋಕ್ಷದ ಕತೆ. ಒಂದು ಹೂವು ಆನೆ ಸಮರ್ಪಣೆ ಮಾಡ್ತು, ಆನೆಯನ್ನ ಕಾಪಾಡ್ದ ಅಂತಕ್ಕಂಥದ್ದು ಮಕ್ಕಳಿಗೆ ಹೇಳುವಂತ ಕತೆ. ಆದ್ರೆ ದೊಡ್ಡವ್ರಿಗೆ ಸ್ವಲ್ಪ ಹೆಚ್ಚು ತಿಳ್ಕೊಳ್ಬೇಕು. ಏನಂತಂದ್ರೆ, ಕೊನೆಗಾಲದಲ್ಲಿ ಭಗವಂತ ಸ್ಮರಣೆ ಆಗಬೇಕು. ಹೆಂಗ್ ಸಾಧ್ಯ ಆಯ್ತು ಅದಕ್ಕೆ ಅಂದ್ರೆ, ಅನೇಕ ವರ್ಷಗಳ ಜನ್ಮ ಜನ್ಮಾಂತರ ಸಾಧನೆ ಪರಿಣಾಮದಿಂದ ಆಯ್ತು. ಇನ್ ಎರಡನೇದು, ಆನೆ ಹೇಳ್ತು, ನಮ್ಗನ್ಸುತ್ತಲ್ವಾ, ಈ ಆನೆ ನಿಮ್ಗೆ ಕಾಲು ಬಿಡಿಸಿದೀನಿ ಅಂತೀರ, ಅಷ್ಟಕ್ಕೆ ಸಾಕಾಗಿಲ್ಲ ಅದಕ್ಕೆ. ಮೊಸಳೆಗೆ ಅದು ಸತ್ತ ನಂತರ ಕೂಡಲೇ ಒಬ್ಬ ದಿವ್ಯ ಪುರುಷನಾಗ ಮೊಸಳೆ ಬಂತು. ಮೊಸಳೆಗೂ ಕೂಡ ಶಾಪ ಇತ್ತು, ಶಾಪದಿಂದ ಮೊಸಳೆ ಆಗಿತ್ತು. ಕುಬೇರನ ಮಗ ನಳಕೂಬರ, ಅವನು ಕುಬೇರನ ಗೊತ್ತಲ್ಲ, ತುಂಬಾ ಶ್ರೀಮಂತ. ಒಂದು ದೊಡ್ಡ ಸ್ವಿಮ್ಮಿಂಗ್ ಪೂಲು, ಅಲ್ಲಿ ಅನೇಕ ಜನ ಅವನ ಅಪ್ಸರ ಸ್ತ್ರೀಯರ ಜೊತೆಗೆ ಅವನು ಜಲಕ್ರೀಡೆ ಆಡ್ತಿರ್ತಾನೆ. ಆಗ ಅಲ್ಲಿಗೆ ನಾರದರು ಬರ್ತಾರೆ. ಬಂದಾಗ ಆ ಹೆಣ್ಮಕ್ಳಲ್ಲೇ ನಾಚಿಕೆ ಪಟ್ಕೊಂಡು ಸರಸರಾದ ಬಟ್ಟೆ ಹಾಕೊಂಡು ಓಡೋಗ್ತಾರೆ. ಇವನು ಸ್ವಲ್ಪನೂ ನಾಚಿಕೆ ಇದೆ, ಹಾಗೆ ಬರ್ತಾನೆ. ಬಂದ್ಬಿಟ್ಟು ನೋಡೋದು ಹಿಂಗ್ ನೋಡ್ತಾರೆ, ನಿಮ್ಗೆ ಅಷ್ಟು ಗೊತ್ತಾಗ ಅಲ್ಲಿ ಇದ್ದಾಗ ನೀವು ಯಾಕೆ ಬಂದ್ರಿ ಅಂತ ಮಕ ಮಾಡ್ತಾರೆ. ಆಗ ಅವ್ನು ಶಾಪ ಕೊಡ್ತಾರೆ, ನೀವು ಮೊಸಳೆ ಆಗಿರು ಅಂತ. ಯಾವಾಗ ಶಾಪ ಬಂತು ಅವಾಗ ಸ್ವಲ್ಪ ತಲೆ ಬಿಸಿ ಆಯ್ತು, ಗೊತ್ತಾಯ್ತು, ಕಾಲಿಗೆ ಬಿದ್ದ, ಏನ್ ಮಾಡಕ್. ಆಗ ಹೇಳ್ತಾರೆ, ಒಬ್ಬ ಭಕ್ತ ಬರ್ತಾನೆ, ಆ ಭಕ್ತನ ಕಾಲು ಹಿಡ್ಕೊಂಡು. ಹಂಗಾಗಿ ಈ ಗಜೇಂದ್ರ ಭಗವಂತನ ಭಕ್ತ, ಅವನ್ ಕಾಲು ಹಿಡ್ಕೊಂಡ. ಎಲ್ಲಿ ತನಕ ಅದನ್ನ ಮುಕ್ತಿ ಸಿಕ್ಕೋ ತನಕ ನಿನ್ ಕಾಲು ಬಿಡಲ್ಲ ಅಂತ. ಭಕ್ತರ ಕಾಲು ಹಿಡ್ಕೊಂಡ್ರು ಕೂಡ ಸಾಕು, ಉದ್ಧಾರ ಆಗುತ್ತಿಲ್ಲ. ಅದಕ್ಕೆ ಮೊಸಳೆ ಅದು ತನ್ನ ಮುಂದಿನ ಲೋಕಕ್ಕೆ ಹೋಯ್ತು, ಮುಕ್ತಿ ಸಿಕ್. ನಾವು ಪ್ರಶ್ನೆ ಬರ್ತಿದ್ರೆ ಏನಂತಂದ್ರೆ, ಅಲ್ಲ ಪ್ರಾರ್ಥನೆ ಮಾಡಿದ್ಯಾರು? ಗಜೇಂದ್ರ. ಗಜೇಂದ್ರ ಫಸ್ಟ್ ಮುಕ್ತಿ ಸಿಗ್ಬೇಕಾಯ್ತಲ್ಲ, ಮೊದಲು ಮೊಸಳೆ ಸಿಕ್ತಲ್ಲ ಅಂತಂದ್ರೆ, ಭಗವಂತ ಕರುಣಾಳು, ಅವನ್ ಭಕ್ತರ ಭಕ್ತ ಅವನು. ಅದು ಮೊಸಳೆ ಸಿಕ್ಕಿದ್ದು ಆನೆ, ಗಜೇಂದ್ರ ಮಹಾನ್ ಭಕ್ತ, ಅವನ್ ಕಾಲು ಹಿಡ್ಕೊಂಡಿದ್ದು, ಉದ್ಧಾರ ಆಯ್ತು. ಅದಾದ್ಮೇಲೆ ಆನೆ ಕೂಡ ಹೇಳ್ತು, ನನಗೆ ಕಾಲು ಬಿಡಿಸೋದಕ್ಕೋಸ್ಕರ ನೀನು ಪ್ರಾರ್ಥನೆ ಮಾಡಲಿಲ್ಲ, ಆನೆ ಜನ್ಮ ಇಟ್ಕೊಂಡು ಮಾಡಿ ನನಗೂ ಮುಕ್ತಿ ಬೇಕು ಅಂತ ಕೇಳ್ತು. ಕೊನೆಗೆ ಮುಂದಿನ ಲೋಕಕ್ಕೆ ಅವನು ಕೂಡ ಸಿಕ್ತು ಅನ್ನತಕ್ಕಂಥದ್ದು ಗಜೇಂದ್ರ ಮೋಕ್ಷದ ಸಂಕ್ಷಿಪ್ತವಾದಂತಹ ಕತೆ. ಹಂಗಾಗಿ ಒಂದು ಹೂವನ್ನು ಅರ್ಪಣೆ ಮಾಡಿದಂತ ಗಜೇಂದ್ರನ್ಗೆ ಮುಕ್ತಿ ಸಿಕ್ತು. ಹಂಗಾಗಿ ನಮ್ಗಳಿಗೂ ಕೂಡ ಅಂತಂದ್ರೆ, ಭಕ್ತಿಯಿಂದ ಮಾಡಿದಾಗ ನಮಗಿರತಕ್ಕಂತ ಸಾಂಸಾರಿಕ ಸಂಕಟಗಳಿಂದ ಮುಕ್ತಿ ಸಿಗುತ್ತೆ ನಮ್ಗೆ. ಅದು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಭಕ್ತಿ ಉಪರತಶ್ನಂ ಅಷ್ಟಾಮಿ ಪ್ರೇತಾತ್ಮನಃ ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಂ ಭಕ್ತ್ಯುಪರತಶ್ನಂ ತದಂ ಭಕ್ತ್ಯುಪರತಂ ಅಶ್ನಾಮಿ ಪ್ರೇತಾತ್ಮನಃ. ಇವತ್ತಿಗೆ 26 ಶ್ಲೋಕ ಆಗಿದೆ, ಇನ್ನು 4 ಶ್ಲೋಕ ಇದೆ, ಮುಗಿದ್ರೆ